ಹಾಲೆಲೂಯ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ. ಪರಮ ಪವಿತ್ರ ತಂದೆಯೇ, ನಿನ್ನ ಸನ್ನಿಧಿಯಲ್ಲಿ ನಿನ್ನ ಪುತ್ರ ಯೇಸುವಿನ ನಾಮದಲ್ಲಿ ನಿನ್ನನ್ನು ಆರಾಧಿಸಲು ನಾವಿಲ್ಲಿ ಸೇರಿದ್ದೇವೆ. ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸಿ ನಿನ್ನನ್ನು ಆರಾಧಿಸಲು ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು ತಂದೆ. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸೆಂದು ಯೇಸುವಿನ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಯೆಹೋವನೇ, ನೀನು ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಿಗೆ ಮಹೋಪಕಾರ ಮಾಡಿದ್ದಿ. ಸುಜ್ಞಾನವನ್ನು ವಿವೇಕಗಳನ್ನು ನನಗೆ ಕಲಿಸಿಕೊಡು. ನಿನ್ನ ಆಜ್ಞೆಗಳನ್ನು ನಂಬಿಕೊಂಡಿದ್ದೇನಲ್ಲ. ಕಷ್ಟಾನುಭವಕ್ಕಿಂತ ಮೊದಲೇ ತಪ್ಪಿ ಹೋಗುತ್ತಿದ್ದೆನು. ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನೂ ಆಗಿದ್ದಿ. ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಗರ್ವಿಷ್ಠರು ನನ್ನ ವಿರುದ್ಧವಾಗಿ ಸುಳ್ಳು ಕಲ್ಪಿಸಿದ್ದಾರೆ. ನಾನಾದರೂ ಪೂರ್ಣ ಮನಸ್ಸಿನಿಂದ ನಿನ್ನ ನಿಯಮಗಳನ್ನು ಕೈಕೊಳ್ಳುವೆನು. ಅವರ ಹೃದಯದಲ್ಲಿ ಸತ್ಯವಿಲ್ಲ. ನಾನಾದರೂ ನಿನ್ನ ಧರ್ಮಶಾಸ್ತ್ರದಲ್ಲಿ ಉಲ್ಲಾಸ ಪಡುತ್ತೇನೆ. ಕಷ್ಟಾನುಭವವು ಹಿತಕರವಾಯಿತು. ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನೀನು ಕೊಟ್ಟ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಆಮೆನ್. ಹಾಲೆಲೂಯ. ಸ್ತೋತ್ರ 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 ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆವಾಗಲಿ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ, ನಿಮಗೆ ಆರಾಧನೆವಾಗಲಿ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆವಾಗಲಿ. ಯೇಸುವೇ, ಯೇಸುವೇ, ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, ನಿಮಗೆ ಆರಾಧನೆವಾಗಲಿ. ಯೇಸುವೇ, ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸಾವಿರರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ, ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000 ಸಾವಿರರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ, ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ.
ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೆ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. 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 ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸು
ಸ್ತೋತ್ರ ಸ್ತೋತ್ರ ಯೇಸುವೇ ಸ್ತೋತ್ರ. ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆವಾಗಲಿ ಯೇಸುವೆ. ಯೇಸುವೇ ಸ್ತೋತ್ರ. ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೆ ನಿಮಗೆ ಆರಾಧನೆವಾಗಲಿ. ಯೇಸುವೇ ಸ್ತೋತ್ರ. ಓ ಯೇಸುವೆ ನಿಮಗೆ ಸ್ತೋತ್ರ 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 ಯೇಸುವೆ. ಸ್ತೋತ್ರ ಯೇಸುವೇ ಆರಾಧನೆ. ಓ ಯೇಸುವೆ ಸ್ತೋತ್ರ 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 ಸ್ತೋತ್ರ. ಏನೂ ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ಏನೂ ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ಏನೂ ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ಏನೂ ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ಭಯದ ಸಮಯದಲ್ಲಿ ಆಶ್ವಾಸವಾದೆ ನೀ. ಬಾರದ ಇರುಳಲ್ಲಿ ಬೆಳಕಾಗಿ ಬಂದೆ ನೀ. ಭಯದ ಸಮಯದಲ್ಲಿ ಆಶ್ವಾಸವಾದೆ ನೀ. ಬಾರದ ಇರುಳಲ್ಲಿ ಬೆಳಕಾಗಿ ಬಂದೆ ನೀ.
ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದಯ್ಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದೆಯ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ಯೇಸುವೇ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ, ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆವಾಗಲಿ. ಓ ಯೇಸುವೇ, ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ, ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ, ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ
ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗ ದೇವನೇ, ಅತಿ ಪರಿಶುದ್ಧನೇ. ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗ ದೇವನೇ, ಅತಿ ಪರಿಶುದ್ಧನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯ, ಆಮೆನ್. ಯೇಸುವೇ ಸ್ತೋತ್ರ. ಈಗ ದೇವರ ವಾಕ್ಯವನ್ನು ಕೇಳುವ. ಈಗ ನಾವು ಹಾಡಿದ ಹಾಡಿನಂತೆ ಒಬ್ಬ ತಂದೆ ತನ್ನ ಪ್ರತಿ ಮಾರ್ಗದಲ್ಲೂ ಸಂಪೂರ್ಣನಾದವನು. ಇಂಥ ತಂದೆಯು ಪ್ರಪಂಚದಲ್ಲಿ ಇಲ್ಲ, ಹಾಗೂ ತನ್ನ ಎಲ್ಲ ಮಾರ್ಗಗಳಲ್ಲೂ ಸಂಪೂರ್ಣನಾದ ಪ್ರಾಪಂಚಿಕ ತಂದೆಯನ್ನು ನಾವು ಕಂಡುಕೊಳ್ಳುವುದಿಲ್ಲ. ಅವನ ಉದ್ದೇಶಗಳು ಎಷ್ಟೇ ಒಳ್ಳೆದಿರಬಹುದು, ಅವನು ಎಷ್ಟೇ ಒಳ್ಳೆಯವನಿರಬಹುದು, ಆದರೂ ಸಂಪೂರ್ಣನಾದ ಪ್ರಾಪಂಚಿಕ ತಂದೆಯನ್ನು ನಾವು ಕಂಡುಕೊಳ್ಳುವುದಿಲ್ಲ. ನಾವು ಗೀತೆಯನ್ನು ಹಾಡಿದೆವು ಸಂಪೂರ್ಣನಾದ ತಂದೆಯ ಬಗ್ಗೆ, ತನ್ನ ಎಲ್ಲ ಮಾರ್ಗದಲ್ಲಿ. ಆಮೆನ್. ದೇವರ ವಾಕ್ಯದ ಮುಖಾಂತರ ನಾವು ನೋಡಬಹುದು 4 ವಿವಿಧ ರೀತಿಯ ತಂದೆಯಂದಿರ ಬಗ್ಗೆ. ಮೊದಲನೆಯದಾಗಿ, ದೇವರು ಪ್ರೀತಿಯ ತಂದೆ. ಸರಿಯಲ್ಲವೇ? ಹೌದು. ದೇವರ ವಾಕ್ಯ ಹೇಳುತ್ತದೆ, ಆತನು ಸೃಷ್ಟಿಕರ್ತನು, ಪ್ರೀತಿಯ ತಂದೆ. ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ತನ್ನ ಹೃದಯವನ್ನು ಪ್ರಕಟಿಸಿದನು, ನಮಗೋಸ್ಕರ ವಿನಿಮಯ ಮಾಡಿಕೊಂಡನು. ದೇವರ ವಾಕ್ಯವು ಹೇಳುತ್ತದೆ, ಲೂಕ ಅಧ್ಯಾಯ 8 ವಾಕ್ಯ 44ರಲ್ಲಿ, ಸೈತಾನನನ್ನು ತಂದೆಯಾಗಿ ಹೊಂದಿಕೊಳ್ಳುವುದು ಅದೊಂದು ಆಯ್ಕೆಯು ಜನರಿಗೆ ಉಂಟು. ಯೇಸುವೇ ಹೇಳಿದರು, ಸೈತಾನನು ನಿಮ್ಮ ತಂದೆ ಎಂದು. ಪ್ರಾಪಂಚಿಕ ಜನರಿಗೆ ಒಂದು ಆಯ್ಕೆ ಉಂಟು, ಅವರಿಗೆ ಯಾವ ರೀತಿಯ ತಂದೆ ಬೇಕೆಂದು ಆರಿಸಲು. ದೇವರ ವಾಕ್ಯವು ಹೇಳುತ್ತದೆ, ಲೂಕ ಅಧ್ಯಾಯ 8 ವಾಕ್ಯ 44ರಲ್ಲಿ, ನೀವು ನಿಮ್ಮ ತಂದೆಯಾದ ಸೈತಾನನಿಗೆ ಸೇರಿದವರು, ಇಲ್ಲವಾದರೆ ನೀವು ನಿತ್ಯನಾದ ತಂದೆಯನ್ನು ಹೊಂದಬಹುದು. ಎಲ್ ಶದಾಯ್, ಹೌದು, ಸರ್ವಶಕ್ತನಾದ ದೇವರು.
ನಿಮ್ಮ ಸ್ವರ್ಗೀಯ ಪಿತನಾಗಿ, ಸರಿಯಲ್ಲವೇ? ನಿಮ್ಮ ಜೈವಿಕ ತಂದೆ ನಿಮಗೆ ಜನ್ಮ ಕೊಟ್ಟವರು. ಗಲಾತ್ಯದವರಿಗೆ ಅಧ್ಯಾಯ 4 ವಾಕ್ಯ 6. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ಸೇವಕನಲ್ಲ, ಮಗನಾಗಿದ್ದಿ. ಮಗನಿಂದ ಮೇಲೆ ದೇವರ ಮೂಲಕ ವಾರಸುದಾರನೂ ಆಗಿದ್ದಿ. ಹೌದು, ದೇವರು ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟನು. ಹೀಗಿರುವಲ್ಲಿ ಇಲ್ಲಿ ನಾವು ದಾಸರಲ್ಲ, ಸರಿಯಲ್ಲವೇ? ಯಾಕೆಂದರೆ ದೇವರು ತನ್ನ ಆತ್ಮವನ್ನು ನಮ್ಮ ಹೃದಯಕ್ಕೆ ಕಳುಹಿಸಿದ್ದಾನೆ. ಆದುದರಿಂದ ತನ್ನ ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ಕಳಿಸಿದ್ದರಿಂದ ನಾವು ಇನ್ನು ಮುಂದೆ ದಾಸರಲ್ಲ. ನಿಮ್ಮ ನೆರೆಯವರಲ್ಲಿ ಹೇಳಿ, ಇನ್ನು ಮುಂದೆ ನೀವು ದಾಸರಲ್ಲ, ಆದರೆ ಮಗನಾಗಿದ್ದಿ. ಯಾಕೆಂದರೆ ದೇವರು ತನ್ನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿದ್ದಾನೆ. ಆ ಆತ್ಮನ ಮುಖಾಂತರ ನಾವು ಅಪ್ಪ ತಂದೆಯೇ ಎಂದು ಕರೆಯಬಹುದು. ಅದು ಮಗನ ಆತ್ಮವಾಗಿದೆ. ನಾವು ದತ್ತು ಸ್ವೀಕರಿಸಲ್ಪಟ್ಟಿದ್ದೇವೆ. ಆಮೇನ್. 1 ಥೆಸಲೋನಿಕ ಅಧ್ಯಾಯ 2 ವಾಕ್ಯ 11 ಮತ್ತು 12. ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುತ್ತಾ, ತನ್ನ ರಾಜ್ಯದಲ್ಲಿ ಮತ್ತು ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರೆಯುವ ದೇವರಿಗೆ ತಕ್ಕ ಹಾಗೆ ಯೋಗ್ಯರಾಗಿ ನೀವು ಜೀವಿಸಬೇಕೆಂದು ವಿಧಿಸಿದೆವೆಂಬುದು ನಿಮಗೆ ತಿಳಿದಿದೆ. ಇಲ್ಲಿ ವಾಕ್ಯ 11ರಲ್ಲಿ ಹೇಳುತ್ತಾರೆ, ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುತ್ತಾ, ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ. ಆಮೇನ್. ಸರಿಯಲ್ಲವೇ? ಹೇಗೆ ಒಬ್ಬ ತಂದೆಯು ನಿಮ್ಮನ್ನು ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುವಂತೆ ಮುಂದುವರಿಸುತ್ತಾ ಹೇಳುತ್ತದೆ, ಯೋಗ್ಯರಾಗಿ ನೀವು ನಡೆಯಬೇಕೆಂದು. ಹೌದು, ಜನರಲ್ಲಿ ನಿಮಗೆ ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುತ್ತಾ ದೇವರ ಬಳಿಗೆ ನಡೆಸಬಹುದು. ದೇವರ ವಾಕ್ಯವು ಹೇಳುತ್ತದೆ ಪ್ರಾಪಂಚಿಕ ತಂದೆಯಂದಿರ ಬಗ್ಗೆ, ಅದೇ ರೀತಿ ಆತ್ಮಿಕ ತಂದೆ. ಹೌದು, ಪೌಲನು ಹೇಳುತ್ತಾನೆ, ನಾನು ನಿಮ್ಮನ್ನು ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುತ್ತಾ ದೇವರ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದೆನು. ಹೌದು, ದೇವರು ಕೆಲವು ಜನರನ್ನು ಕೊಡುತ್ತಾರೆ, ಅವರನ್ನು ದೇವರ ಬಳಿಗೆ ನಡೆಸುವಂತೆ, ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುವಂತೆ, ದೇವರ ಮಾರ್ಗಗಳನ್ನು ತೋರಿಸುವಂತೆ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ 1 ಕೊರಿಂಥಿಯರಿಗೆ ಅಧ್ಯಾಯ 4 ವಾಕ್ಯ 15ರಲ್ಲಿ, ಜನರು ಹೇಗೆ ಪ್ರಾಪಂಚಿಕವಾಗಿ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ, ಅದೇ ರೀತಿ ಆತ್ಮಿಕವಾಗಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಆಮೇನ್. ಸರಿಯಲ್ಲವೇ? ನಿಮಗೆ ಕ್ರಿಸ್ತನಲ್ಲಿ ಬೋಧಕರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದ ತಂದೆಯಾಗಿದ್ದೇನೆ. ಆಮೇನ್. ಇಲ್ಲಿ ಪೌಲನು ಹೇಳುತ್ತಾನೆ, ಆತ್ಮಿಕವಾಗಿ ಹೇಗೆ ಅವರನ್ನು ಪಡಕೊಂಡನೆಂದು, ಆತ್ಮಿಕ ವಂಶಾವಳಿಯನ್ನು ಹೊಂದುವ ಬಗ್ಗೆ. 4 ವಿವಿಧ ರೀತಿಯ ತಂದೆಯಂದಿರ ಬಗ್ಗೆ ದೇವರ ವಾಕ್ಯ ಹೇಳುತ್ತದೆ. ಲೂಕ 11ನೇ ಅಧ್ಯಾಯ 11ನೇ ವಾಕ್ಯ. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಹೌದು, ಇಲ್ಲಿ ಪ್ರಾಪಂಚಿಕ ತಂದೆಯ ಬಗ್ಗೆ ಹೇಳುತ್ತಾರೆ. ತಂದೆಯಾದವನು ತನ್ನ ಮಗನಿಗೆ ರೊಟ್ಟಿ ಕೇಳಿದರೆ ಕಲ್ಲನ್ನು, ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆಯೇ?
ಇಲ್ಲಿ ಯೇಸು ಪ್ರಾಪಂಚಿಕ ತಂದೆಯರ ಬಗ್ಗೆ ಹೇಳುತ್ತಾನೆ. ಒಂದು ತಂದೆಯ ಹೃದಯದ ಬಗ್ಗೆ. ಒಂದು ಕೆಟ್ಟವನಾದ ಸ್ವಾಭಾವಿಕ ಮನುಷ್ಯನು ಒಂದು ಒಳ್ಳೆಯ ತಂದೆಯಾಗಬಹುದಾದರೆ ಎಷ್ಟೋ ಅಧಿಕ ನಿಮ್ಮ ಸ್ವರ್ಗೀಯ ತಂದೆಯು. ಹೌದು, ತನ್ನ ಸ್ವಭಾವದಲ್ಲೇ ಒಬ್ಬನು ಕೆಟ್ಟವನಾಗಿದ್ದು ಅವನು ಒಳ್ಳೆಯ ತಂದೆ ಆಗುತ್ತಾನಾದರೆ ಎಷ್ಟೋ ಅಧಿಕವಾಗಿ ನಿಮ್ಮ ಸ್ವರ್ಗೀಯ ಪಿತನು ಇರಬಹುದು. ಆಮೇನ್. ತಿಳಿತದಲ್ಲವೇ? ಯೇಸು ಇಲ್ಲಿ ತನ್ನ ಸ್ವರ್ಗೀಯ ಪಿತನ ಹೃದಯವನ್ನು ಜನರಿಗೆ ಅರ್ಥಪಡಿಸುತ್ತಾನೆ. ನಾವು ದತ್ತು ಸ್ವೀಕರಿಸಲ್ಪಟ್ಟಿದ್ದೇವೆ ಆತನ ಪವಿತ್ರಾತ್ಮನಿಂದ, ಮತ್ತು ಇನ್ನು ಮುಂದೆ ನಾವು ದಾಸರಲ್ಲ, ಬದಲು ಮಗನಾಗಿದ್ದೇವೆ. ಆಮೇನ್. ಆದರೆ ನಾವು ಅನೇಕ ಸಲ ದಾಸರಂತೆ ಬದುಕುತ್ತೇವೆ, ಏಕೆಂದರೆ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬ ತಿಳುವಳಿಕೆ ನಮಗಿಲ್ಲದಿರುವುದರಿಂದ. ಆಮೇನ್. ಹೌದು, ಅನೇಕ ಸಲ ನಾವು ಯಾರೆಂದು ತಿಳಿಯದೆ ಬದುಕುತ್ತೇವೆ. ನಮ್ಮ ಹಕ್ಕನ್ನು ತಿಳಿಯದೆ, ನಮ್ಮ ಅಧಿಕಾರವೇನೆಂದು ತಿಳಿಯದೆ, ನಾವು ಎಲ್ಲಿ ಕುಳಿತಿದ್ದೇವೆ ಎಂಬ ಅರಿವಿಲ್ಲದೆ. ಆಮೇನ್. ಕ್ರಿಸ್ತನಲ್ಲಿ ನಾವು ಯಾವ ಅಧಿಕಾರವನ್ನು ಹೊಂದಿದ್ದೇವೆ ಎಂಬ ಯಾವುದೇ ತಿಳುವಳಿಕೆ ಇಲ್ಲದೆ ಬದುಕುತ್ತೇವೆ ಈ ಪ್ರಪಂಚದಲ್ಲಿ. ಈ ದಿನಗಳಲ್ಲಿ ದೇವರು ನಿಮ್ಮ ತಿಳುವಳಿಕೆಯನ್ನು ಯೇಸುವಿನಲ್ಲಿ ನೀವು ಏನಾಗಿದ್ದೀರಿ ಎಂಬ ಸರಿಯಾದ ತಿಳುವಳಿಕೆಯನ್ನು ನಿಮಗೆ ಅನುಗ್ರಹಿಸಲಿ. ಆಮೇನ್. ನಿಮ್ಮ ತಿಳುವಳಿಕೆಯನ್ನು ಅಧಿಕಗೊಳಿಸಲಿ, ನಿಮ್ಮ ಅಸ್ತಿತ್ವವನ್ನು ತಿಳಿಯಪಡಿಸಲಿ. ಹೌದು, ಸ್ವಾಭಾವಿಕವಾಗಿ ಒಬ್ಬ ತಂದೆಯು ತನ್ನ ಮಗನಿಗೋಸ್ಕರ ತುಂಬ ಆಸ್ತಿಯನ್ನು ಬಿಟ್ಟು ಹೋಗಬಹುದು. ಆದರೆ ಮಗನು ತಿಳುವಳಿಕೆ ಇಲ್ಲದೆ ಏನೂ ಇಲ್ಲದವನಂತೆ ತನ್ನ ಜೀವನವನ್ನು ನಡೆಸುತ್ತಾನೆ. ಉಯಿಲು ನಿರ್ವಾಹಕನು ಬಂದು ಅವನಿಗೆ ತಿಳುವಳಿಕೆ ಕೊಡುವವರೆಗೆ ನೀನು ಇಂಥದಕ್ಕೆಲ್ಲ ಹಕ್ಕುದಾರನಾಗಿದ್ದಿ ಎಂದು, ಮತ್ತು ಆ ಉಯಿಲು ಕಾರ್ಯರೂಪಕ್ಕೆ ಬರುವುದು ಆ ಮನುಷ್ಯನು ಸತ್ತ ಮೇಲೆ ಮಾತ್ರ. ಹೌದು, ಆ ಉಯಿಲನ್ನು ಓದಬೇಕು ಮತ್ತು ತಿಳಿದುಕೊಳ್ಳಬೇಕು, ನನಗೂ ನಿಮಗೂ ಏನನ್ನು ಕೊಟ್ಟಿದ್ದಾರೆಂದು. ಆಮೇನ್. ಸರಿಯಲ್ಲವೇ? ಹಾಲೆಲೂಯ. ಯೆಹೋಶುವ ಅಧ್ಯಾಯ 3 ವಾಕ್ಯ 11. ಎಂದರೆ ಸರ್ವಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನಿನಲ್ಲಿ ಇಳಿಯುವುದು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸರ್ವಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷ ದೇವರ ಉಪಸ್ಥಿತಿಯನ್ನು ಪ್ರತಿನಿಧಿಸುವ ಇದು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನನ್ನು ದಾಟುವುದು. ಹೌದು, ದೇವರು ಇಲ್ಲಿ ಕೆಲವು ವಿಷಯಗಳು ನಿರ್ದಿಷ್ಟ ರೀತಿಯಲ್ಲಿ ನಡೆಯಬೇಕೆಂದು ಇಚ್ಛಿಸುತ್ತಾನೆ. ದೇವರ ಇಚ್ಛೆಯು ಆತನ ಪ್ರಸನ್ನತೆ ಅಥವಾ ಆತನ ಒಡಂಬಡಿಕೆಯ ಮಂಜೂಷವು ಅವರ ಎದುರು ಹೋಗಬೇಕು. ಅವರು ಯಾವ ಕೆಲಸವನ್ನು ಮಾಡುವ ಮೊದಲು ಅಥವಾ ಯಾವುದೇ ಕೆಲಸಕ್ಕೆ ತಮ್ಮ ಹೆಜ್ಜೆಯನ್ನು ನೆಡುವ ಮೊದಲು ದೇವರ ಪ್ರಸನ್ನತೆಯು ಅವರ ಎದುರು ಹೋಗಬೇಕು. ಆಮೇನ್. ಹೌದು, ಯಾವುದೇ ಕೆಲಸಕ್ಕೆ ನಾವು ಚಾಲನೆಯನ್ನು ನೀಡುವ ಮೊದಲು ಅವರ ಉಪಸ್ಥಿತಿಯು ನಮ್ಮ ಎದುರಲ್ಲಿ ಹೋಗಬೇಕೆಂದು ಅವರು ಇಚ್ಛಿಸುತ್ತಾರೆ. ಆತನು ಹೇಳುತ್ತಾನೆ, ದೇವರ ಒಡಂಬಡಿಕೆಯ ಮಂಜೂಷವು ಅಥವಾ ಅವರ ಪ್ರಸನ್ನತೆಯು ನಿಮ್ಮ ಎದುರಲ್ಲಿ ಹೋಗಬೇಕೆಂದು. ಆದರೆ ಅವರ ಹಾಜರುತನ ನಿಮ್ಮ ಎದುರಲ್ಲಿ ಹೋಗದೆ
ನೀವು ನಿಮ್ಮ ಕೆಲಸವನ್ನು ಕೈಗೊಂಡರೆ. ವಿಮೋಚನಕಾಂಡ ಅಧ್ಯಾಯ 33 ವಾಕ್ಯ 15. ಇಲ್ಲಿ ಮೋಸೆಯು ಹೇಳುತ್ತಾನೆ, ಮೋಶೆಯು ಆತನಿಗೆ, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಅದಕ್ಕೆ ಮೋಸೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಆಮೇನ್. ಇಸ್ರಾಯೇಲರು 40 ವರುಷ ಆ ಮರುಭೂಮಿಯಲ್ಲಿ ನಡೆದು ಇಲ್ಲಿಗೆ ಬಂದು ಸೇರುತ್ತಾರೆ. ಮಾತ್ರವಲ್ಲ, ಕೊನೆಗೆ ಅವರಿಗೊಂದು ಮಹತ್ವದ ತಿರುವು ಅಲ್ಲಿ ಸಿಗುತ್ತದೆ. ಅವರು ವಾಗ್ದಾನದ ನಾಡಿಗೆ ಮುಂದುವರಿಯಲು ಅವರಿಗೆ ದೇವರ ವಚನವು ದೊರಕುತ್ತದೆ. 40 ವರ್ಷ ಅವರ ಅಲೆದಾಟದ ನಂತರ. ಇಲ್ಲಿ ನಿಮಗೆ ತಿಳಿದಿರಲಿ, ಯೆಹೋಶುವ ಮತ್ತು ಕಾಲೇಬನನ್ನು ಬಿಟ್ಟು ಕೆಂಪು ಸಮುದ್ರವು ಇಬ್ಬಾಗವಾದದ್ದನ್ನು ನೋಡಿದವರು ಬೇರೆ ಯಾರೂ ಇಲ್ಲ. ನಾನಿಲ್ಲಿ ಹೇಳುವುದೇನೆಂದರೆ, ಆ ಕೆಂಪು ಸಮುದ್ರವು ಇಬ್ಬಾಗವಾದ ಅನುಭವ ಪಡೆದವರು ಈಗ ಇಲ್ಲಿ ಇರುವುದು ಇಬ್ಬರೇ ಇಬ್ಬರು. ಉಳಿದವರೆಲ್ಲರೂ ಸತ್ತು ಹೋಗಿದ್ದಾರೆ. ಉಳಿದವರೆಲ್ಲರೂ ಮರುಭೂಮಿಯಲ್ಲಿ ಸತ್ತು ಹೋಗಿದ್ದಾರೆ. ಈಗ ಇಲ್ಲಿ ಈ ಸಭೆಯು ಕೆಂಪು ಸಮುದ್ರವು ಇಬ್ಬಾಗವಾದದನ್ನು ನೋಡಲಿಲ್ಲ. ಆದರೆ ಈಗ ತುಂಬಿ ಹರಿಯುವ ಯೋರ್ದನ್ ನದಿಯ ಎದುರಲ್ಲಿ ನಿಂತಿದ್ದಾರೆ. ಸರಿಯಲ್ಲವೇ? ಹೌದು. ಈ ಸಭೆಯು ತಮ್ಮ ಮಹತ್ವದ ತಿರುವನ್ನು ಪಡೆಯಲು ಬಂದು ನಿಂತಿದ್ದಾರೆ. ಆದರೆ ಅವರ ಎದುರಿಗೆ ಇರುವುದು ತುಂಬಿ ಹರಿಯುವ ಯೋರ್ದನ್ ನದಿ. ಇಲ್ಲಿ ಯೆಹೋಶುವ ಮತ್ತು ಕಾಲೇಬ ಮಾತ್ರ ಕೆಂಪು ಸಮುದ್ರ ಇಬ್ಬಾಗವಾದುದನ್ನು ನೋಡಿದ್ದಾರೆ. ಬೇರೆಲ್ಲರೂ ಕೇಳಿದ್ದಾರೆ ಮಾತ್ರ. ಅವರಿಗೆ ಅದರ ಅನುಭವವಿಲ್ಲ. ಈಗ ಅವರು ತುಂಬಿ ಹರಿಯುವ ಯೋರ್ದನ್ ನದಿಯ ಎದುರಲ್ಲಿ ನಿಂತಿದ್ದಾರೆ. ಹೌದು, ಅನೇಕ ಸಲ ನಿಮಗೊಂದು ಮಹತ್ವದ ತಿರುವು ಸಿಗುವ ಮೊದಲು ನೀವೊಂದು ದೊಡ್ಡ ಅಡೆತಡೆಯನ್ನು ಅಥವಾ ಅಡ್ಡಿಯನ್ನು ಅನುಭವಿಸುತ್ತೀರಿ. ಹೌದು, ನಿಮಗೊಂದು ಮಹತ್ವದ ತಿರುವು ಸಿಗುವ ಮೊದಲು ನೀವೊಂದು ದೊಡ್ಡ ಅಡೆತಡೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಮಹತ್ವದ ತಿರುವಿನ ಅಂಚಿನಲ್ಲಿರುವಾಗ. ಹೌದು, ಸ್ವಾಭಾವಿಕ ಮನುಷ್ಯನಾದರೆ ಹೇಳುತ್ತಾನೆ, ಇದೊಂದು ಬಹಳ ಕೆಟ್ಟ ಸಮಯ. ಸರಿಯಲ್ಲವೇ? ನಿಮ್ಮ ತಿಳುವಳಿಕೆ ಹೇಳಬಹುದು, ಇದು ಸರಿಯಾದ ಸಮಯವಲ್ಲ. ಇಲ್ಲಿ ಇಸ್ರಾಯೇಲರು ತಮ್ಮ ಮಹತ್ವದ ತಿರುವಿನಲ್ಲಿ ಅಂಚಿನಲ್ಲಿರುವಾಗ ತುಂಬಿ ಹರಿಯುವ ಯೋರ್ದನ್ ನದಿ. ನಾನು ಕೇಳಿದ ದೇವರ ವಾಕ್ಯವು ತಪ್ಪಾಗಿದೆಯಾ? ದೇವರು ಯಾಕೆ ನನ್ನನ್ನು ಈ ತುಂಬಿ ಹರಿಯುವ ನದಿಯ ಬಳಿಗೆ ತಂದಿದ್ದಾರೆ ಮತ್ತು ಇದನ್ನು ದಾಟಬೇಕೆಂದು ಬಯಸುತ್ತಾರೆ? ತುಂಬಾ ಸಲ ಈ ರೀತಿಯ ತುಂಬಿ ಹರಿಯುವ ನದಿಯನ್ನು ನೋಡಿ ನಿರಾಶೆಗೆ ಒಳಗಾಗುತ್ತೇವೆ, ನಿರುತ್ಸಾಹರಾಗುತ್ತೇವೆ. ದೇವರೇ ನನ್ನಲ್ಲಿ ಮಾತಾಡಿದ್ದು ಹೌದಾ ಎಂಬ ಸಂಶಯ ಕಾಡುತ್ತದೆ. ದೇವರ ವಾಕ್ಯ ಕೇಳಿ ನೀವು ಯೋರ್ದನ್ ನದಿಗೆ ಕಾಲಿಡುವಾಗ ದೇವರು ಅಲ್ಲಿ ಮಾರ್ಗವನ್ನುಂಟು ಮಾಡುತ್ತಾರೆ. ಆಮೆನ್. ಆದರೆ ದೇವರಿಗೆ ಅವರದೇ ಮಾರ್ಗಗಳಿವೆ. ಜನರು ತಮ್ಮ ವಾಗ್ದಾನದ ನಾಡನ್ನು ಸೇರಲು ಯಾಜಕರು ದೇವರ ಮಂಜೂಷವನ್ನು ಹೊತ್ತುಕೊಂಡವರು ಎದುರಲ್ಲಿ ನಡೆದುಕೊಂಡು ಹೋಗಬೇಕು ಮತ್ತು ಅವರ ಕಾಲು ನೀರನ್ನು ಮುಟ್ಟಿದ ತಕ್ಷಣ ನೀರು ಇಬ್ಬಾಗವಾಗಬಹುದು. ದೇವರ ಉಪಸ್ಥಿತಿ ಅವರ ಎದುರಲ್ಲಿ ಹೋಗಬೇಕು.
ತಮ್ಮದೇ ಬಲದಿಂದ ಯೋರ್ದನ್ ನದಿಯನ್ನು ದಾಟಲು ಪ್ರಯತ್ನ ಮಾಡಿದವರು ಮುಳುಗಿದರು. ದೇವರ ಧ್ವನಿಯನ್ನು ಕೇಳದೆ ಸ್ವಾಭಾವಿಕ ಮನುಷ್ಯನು ನದಿ ದಾಟಲು ಪ್ರಯತ್ನಿಸಿದವನು ಮುಳುಗಿದನು. ಹೌದು, ಅನೇಕ ಸಲ ಅಪಘಾತಗಳು ಸಂಭವಿಸುವುದು. ಅವರು ದೇವರ ವಾಗ್ದಾನದ ಕೆಲವು ಭಾಗಗಳನ್ನು ಮಾತ್ರ ಕೇಳಿರುತ್ತಾರೆ, ಸರಿಯಲ್ಲವೇ? ದೇವರು ಹೇಳಿದರು, ನದಿಯನ್ನು ದಾಟಿರಿ. ಸರಿ, ಅವರು ನದಿಗೆ ಹಾರಿದರು. ಆದರೆ ದೇವರು ಹೇಳಿದ್ದು, ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡ ಯಾಜಕರು ನಿಮ್ಮ ಎದುರಲ್ಲಿ ಹೋಗಬೇಕು. ಅವರ ಕಾಲುಗಳು ನೀರನ್ನು ಮೊದಲು ಮುಟ್ಟಲಿ, ನಂತರ ನೀರು ಇಬ್ಬಾಗವಾಗುತ್ತದೆ. ಆದರೆ ಜನರು ತಮ್ಮ ಅತ್ಯುತ್ಸಾಹದಿಂದ ಕೆಲಸವನ್ನು ಮಾಡಲು ಹಾರುತ್ತಾರೆ, ಸರಿಯಲ್ಲವೇ? ಹೌದು, ಮತ್ತು ತುಂಬಿ ಹರಿಯುವ ನದಿಯು ಅವರನ್ನು ಕೊಂಡೊಯ್ಯುತ್ತದೆ ಶಾಶ್ವತವಾಗಿ. ದೇವರ ಮಾರ್ಗದಲ್ಲಿ ನಡೆಯುವುದು, ದೇವರ ಪ್ರಸನ್ನತೆಯು ನಮ್ಮ ಎದುರಲ್ಲಿ ಹೋಗಿ ದಾರಿ ಮಾಡಿಕೊಡುವುದು ಅಗತ್ಯವಾಗಿದೆ. ಮೋಶೆಯು ಇದನ್ನು ತುಂಬ ಅರ್ಥಪೂರ್ಣವಾಗಿ ತಿಳಿದಿದ್ದ. ಆದುದರಿಂದ ಅವನು ಹೇಳುತ್ತಾನೆ, ನಿನ್ನ ಪ್ರಸನ್ನತೆಯು ನನ್ನ ಸಂಗಡ ಹೋಗದಿದ್ದರೆ ನನ್ನನ್ನು ಇಲ್ಲಿಂದ ಮುಂದುವರಿಯಲು ಬಿಡಬೇಡ. ಆಮೆನ್. ಹೌದು, ಅನೇಕ ಸಲ ದೇವರು ನಿಮಗೆ ದಾಟಿ ಹೋಗಿರಿ ಎಂದು ಹೇಳಿದಾಗ ನಿಮ್ಮ ಯೋರ್ದನ್ ನದಿಯು ತುಂಬಿ ಹರಿಯುವುದನ್ನು ನೀವು ನೋಡಬಹುದು. ನಿಮ್ಮ ವಿಶ್ವಾಸವು ಬಿಕ್ಕಟ್ಟಿನಲ್ಲಿರಬಹುದು ಮತ್ತು ಆಶ್ಚರ್ಯಚಕಿತರಾಗಿ, ದೇವರು ನನ್ನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಾರೆ, ಎಲ್ಲಿಗೆ ಮುನ್ನಡೆಸುತ್ತಾರೆ ಏನೋ ತಿಳಿಯದು. ದೇವರು ನಿಮ್ಮಲ್ಲಿ ಮಾತಾಡಿದ್ದು ಹೌದಾದರೆ ಖಂಡಿತವಾಗಿಯೂ ಅವರ ಮಾರ್ಗವನ್ನು ಮಾಡುತ್ತಾರೆ. ಆಮೆನ್. ಹಾಲೆಲೂಯ. ವಿಮೋಚನ ಕಾಂಡ ಅಧ್ಯಾಯ 33 ವಾಕ್ಯ 15. ಮೋಶೆಯು ಆತನಿಗೆ, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ನಾವು ಈ ಸಂದರ್ಭವನ್ನು ನೋಡಿದರೆ ವಿಮೋಚನ ಕಾಂಡ ಅಧ್ಯಾಯ 1 ವಾಕ್ಯ 8. ಹೌದು, ಸನ್ನಿವೇಶವು ಈ ರೀತಿ ಇದೆ. ಜನರು ಆರೋನನ ಬಳಿಗೆ ಬರುತ್ತಾರೆ. ವಿಮೋಚನ ಕಾಂಡ ಅಧ್ಯಾಯ 32 ವಾಕ್ಯ 1. ಮೋಶೆಯು ಬೆಟ್ಟದಿಂದ ಇಳಿದು ಬರುವುದರಲ್ಲಿ ತಡವಾದ್ದನ್ನು ಇಸ್ರೇಲರು ನೋಡಿ, ಹೌದು, ಜನರು ಮೋಶೆಯು ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ನೋಡಿದರು. ಜನರಲ್ಲಿ ಏನು ಸಂಭವಿಸಿತು? ಅವರು ಆರೋನನಿಗೆ ಹೇಳಿದರು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರೆಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಅವನು ಜೀವಂತವಾಗಿದ್ದಾನೋ ಗೊತ್ತಿಲ್ಲ. ಬೆಟ್ಟದಿಂದ ಇಳಿದವನು ಬರಲಿಲ್ಲ. ಈಗ ನೀನು ನಮ್ಮ ದಾರಿಯಲ್ಲಿ ಬಾ ಮತ್ತು ನಾವು ಬೇರೆಯೇ ವಿಷಯವನ್ನು ಮಾಡುವ. ಇಷ್ಟರವರೆಗೆ ಮೋಶೆಯು ನಮ್ಮನ್ನು ಮುನ್ನಡೆಸಿದ. ಈಗ ಅವನು ಎಲ್ಲಿದ್ದಾನೆಂದು ತಿಳಿದಿಲ್ಲ. ಎಲ್ಲವೂ ಸ್ಥಗಿತಗೊಂಡಂತೆ ಕಾಣುತ್ತದೆ. ಮೋಶೆಯು ನಮ್ಮನ್ನು ಐಗುಪ್ತ ದೇಶದಿಂದ ಮುನ್ನಡೆಸಿದ. ಆದರೆ ಈಗ ಆ ದೇವರು ಎಲ್ಲಿದ್ದಾರೆಂದು ನಮಗೆ ತಿಳಿದಿಲ್ಲ. ಅವನು ನಮ್ಮ ದೃಷ್ಟಿಗೆ ಕಾಣುತ್ತಿಲ್ಲ. ಜನರು ದೇವರಲ್ಲಿ ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. ಆ ದೇವರನ್ನು ಅವರು ಅರಿತಿಲ್ಲ. ಆ ದೇವರಲ್ಲಿ ಸಂಬಂಧವೂ ಇಲ್ಲ. ಅವರು ಕೇವಲ ಮೋಶೆಯನ್ನು ಹಿಂಬಾಲಿಸುತ್ತಿದ್ದರು. ಈಗ ಆ ಮೋಶೆಯು ದೃಷ್ಟಿಗೆ ಬೀಳುವುದಿಲ್ಲ. ಅವನು ದೇವರ ಪ್ರಸನ್ನತೆಯೆಡೆಗೆ ಹೋಗಿದ್ದಾನೆ. ಈಗ
ಅವರಿಗೆ ಬೇಕಾದಾಗ ಮೋಸೆಯು ಕಾಣಲು ಸಿಗುವುದಿಲ್ಲ. ಅವರು ನಿರೀಕ್ಷಿಸಿದಾಗ ಮೋಸೆಯು ಸಿಗುವುದಿಲ್ಲ. ಆದ್ದರಿಂದ ಅವರು ಏನು ಮಾಡುತ್ತಾರೆ? ಆರೋನನಿಗೆ ಹೇಳುತ್ತಾರೆ, ಈಗ ನೀನು ಏಳು ಮತ್ತು ನಮಗೆ ಬೇಕಾದ ಹಾಗೆ ಮಾಡು. ಹೌದು, ನೀನು ಈಗ ನಮಗೊಂದು ದೇವರನ್ನು ಮಾಡು, ನಮ್ಮ ಕಲ್ಪನೆಯಂತೆ, ನಮ್ಮ ತಿಳುವಳಿಕೆಯಂತೆ. ಆ ದೇವರು ನಮ್ಮ ಮುಂದುಗಡೆ ಹೋಗಬೇಕು. ಆಮೇನ್. ನೀವು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ? ಈಗ ಜನರು ಏನನ್ನೋ ಆಯ್ಕೆ ಮಾಡಿದರು ಮತ್ತು ಆರೋನನನ್ನು ಕರೆದರು. ಏಳು, ಈಗ ನೀನು ಏನನ್ನಾದರೂ ಮಾಡಬೇಕು. ಮೋಸೆಯು ಎಲ್ಲಿಯೂ ದೃಷ್ಟಿಗೆ ಬೀಳುವುದಿಲ್ಲ. ಈಗ ಪರಿಸ್ಥಿತಿಯು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಎಲ್ಲವೂ ನಿಯಂತ್ರಣ ಮೀರಿ ಹೋಗಿದೆ. ಈಗ ನಮಗೆ ತಿಳಿದಿಲ್ಲ ಯಾವಾಗ ಶಿಬಿರದಲ್ಲಿರುವುದು ಅಥವಾ ಇಲ್ಲಿಂದ ಮುಂದುವರಿದು ಹೋಗಬೇಕೆಂದು. ಹೌದು, ಪರಿಸ್ಥಿತಿಯು ನಮ್ಮ ನಿಯಂತ್ರಣದಲ್ಲಿಲ್ಲ. ಆದುದರಿಂದ ನೀನು ಹೀಗೆ ಮಾಡು, ನಮ್ಮ ನಿಯಂತ್ರಣದಲ್ಲಿರುವ ದೇವರನ್ನು ಮಾಡು, ನಾವು ಅವನನ್ನು ಹೊತ್ತುಕೊಂಡು ಹೋಗುವ ಹಾಗೆ. ಆಮೇನ್. ನಮ್ಮ ಮುಂದೆ ಹೊತ್ತುಕೊಂಡು ಹೋಗುವ ದೇವರನ್ನು ಮಾಡುವ, ಸರಿಯಲ್ಲವೇ? ಸ್ವಾಭಾವಿಕ ಮನುಷ್ಯನು ಇದನ್ನು ಮಾಡಲು ಇಚ್ಛಿಸುತ್ತಾನೆ. ತನ್ನ ನಿಯಂತ್ರಣದಲ್ಲಿಡಲು ಬಯಸುತ್ತಾನೆ. ವಿಷಯಗಳು, ಸಂಗತಿಗಳು ಅವನ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಅವನು ಅಭದ್ರತೆಯನ್ನು ಅನುಭವಿಸ್ತಾನೆ. ಆದುದರಿಂದ ಎಲ್ಲವನ್ನು ಅವನ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುತ್ತಾನೆ. ಈಗ ಇಸ್ರಾಯೇಲರು ಆರೋನನಿಗೆ ಹೇಳುತ್ತಾರೆ, ಏಳು, ಬಾ, ಈಗ ನಾವು ಹೇಳಿದಂತೆ ಮಾಡು. ಏನು ಮಾಡಬೇಕೆಂದು ನಮಗೆ ತಿಳಿದಿದೆ. ನಾವೀಗ ಒಬ್ಬ ದೇವರನ್ನು ಸೃಷ್ಟಿಸುವ ಮತ್ತು ಆ ದೇವರು ಐಗುಪ್ತ ದೇಶದಿಂದ ನಮ್ಮನ್ನು ಹೊರತಂದ ದೇವರಾಗಿರಲಿ ಮತ್ತು ಆ ದೇವರು ನಮ್ಮ ಎದುರುಗಡೆ ಹೋಗಲಿ. ದೇವರ ವಾಕ್ಯವು ಹೇಳುತ್ತದೆ, ದೇವರ ವಾಕ್ಯವು ಇಸ್ರಾಯೇಲ್ ಪಾಳೆಯದ ಮೇಲೆ ಬಂತು. ಅವರು ಇಡೀ ಪಾಳೆಯವನ್ನೇ ನಾಶ ಮಾಡಲು ನೋಡುತ್ತಾರೆ. ಐಗುಪ್ತ ದೇಶದಿಂದ ಬಿಡುಗಡೆ ನೀಡಿದ ಜನರನ್ನೇ ಅವರು ನಾಶ ಮಾಡಲು ಬಯಸುತ್ತಾರೆ. ಆಮೇನ್. 1 ಸಾಮುವೇಲನು ಅಧ್ಯಾಯ 15 ವಾಕ್ಯ 20 ಹೇಳುತ್ತದೆ, ಆಗ ಸೌಲನು ಸಾಮುವೇಲನಿಗೆ, ಏನು, ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಹೌದು, ನಾನು ಯೆಹೋವನಿಗೆ ವಿಧೇಯನಾಗಲಿಲ್ಲವೋ? ನಾನು ವಿಧೇಯನಾದೆ, ನಾನು ಸೌಲನು. ಅವನು ಹೇಳುತ್ತಾನೆ, ದೇವರು ಹೇಳಿದೆಲ್ಲದಕ್ಕೂ ನಾನು ವಿಧೇಯನಾಗಿದ್ದೇನೆ. ಆತನು ಕಳಿಸಿದಲ್ಲಿಗೆ ಹೋಗಿ ಅಮಲೇಕ್ಯರನ್ನು ಸಂವರಿಸಿ ಅವರ ಅರಸನಾದ ಅಗಾಗನನ್ನು ಹಿಡಿದು ತಂದೆನು. ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಸೌಲನು ಹೇಳುತ್ತಾನೆ, ವಾಮಾಚಾರದಷ್ಟು ನಾನು ಯೆಹೋವನಿಗೆ ತುಗಿ ಬೀಳಲಿಲ್ಲ. ದೇವರ ಮಾರ್ಗದಂತೆ ನಡೆಯದೆ ನಿನ್ನದೇ ಇಚ್ಛೆ ಮಾಡುವುದು ಯೆಹೋವನಿಗೆ ತಿರುಗಿ ಬೀಳುವುದಲ್ಲವೋ? ಅದು ವಾಮಾಚಾರದಂತೆ ಅಲ್ಲವೋ ಎಂದು ಸಮುವೇಲನು ಸೌಲನಿಗೆ ಕೇಳುತ್ತಾನೆ. ನಿನ್ನಲ್ಲಿದ್ದ ಆ ಬಂಡಾಯದ ಸ್ವಭಾವದಿಂದ ನೀನು ನಿನ್ನದೇ ಮಾರ್ಗದಲ್ಲಿ ನಡೆಯುತ್ತಿ, ಹಾಗೂ ನಿನ್ನ ಶರೀರದಾಸೆಯಂತೆ ನೀನು ಮಾಡುವುದು ನಿನ್ನದೇ ಕಲ್ಪನೆಗಳು, ಇದೆಲ್ಲವೂ ವಾಮಾಚಾರದಂತೆ ಅಲ್ಲವೋ? ಹಾಗಾದರೆ ಈ ವಾಮಾಚಾರವೆಂದರೇನು? ಪ್ರತಿಯೊಬ್ಬರಲ್ಲಿಯೂ ವಾಮಾಚಾರವೆಂದರೆ ಬೇರೆ ಬೇರೆ ಕಲ್ಪನೆಗಳಿವೆ, ಸರಿಯಲ್ಲವೇ? ಬೈಬಲಿನ ಪ್ರಕಾರ ವಾಮಾಚಾರವೆಂದರೇನು?
ಒಂದು ಒಳ್ಳೆಯ ವಿವರಣೆ. ಯಾವುದೇ ಒಂದು ಪ್ರಯತ್ನವನ್ನು ನಿಯಂತ್ರಿಸಿ ಜನರು ನಿಮಗೆ ಬೇಕಾದಂತೆ ಮಾಡಿಸುವುದು ಯಾವುದೇ ಮಾಧ್ಯಮ ಅಥವಾ ದುರಾತ್ಮನನ್ನು ಉಪಯೋಗಿಸಿ, ಪವಿತ್ರಾತ್ಮನ ಹೊರತು. ಪವಿತ್ರಾತ್ಮನನ್ನು ನೀವು ಉಪಯೋಗಿಸಲು ಸಾಧ್ಯವಿಲ್ಲ. ನೀವು ಎಂದಿಗೂ ದೇವರ ಆತ್ಮನನ್ನು ಉಪಯೋಗಿಸಲು ಬಳಸಲು ಸಾಧ್ಯವಿಲ್ಲ, ಯಾಕೆಂದರೆ ಆತನು ದೇವರಾಗಿದ್ದಾನೆ. ಆಮೆನ್. ಮನುಷ್ಯನು ಪವಿತ್ರಾತ್ಮನನ್ನು ಬಳಸಲು ಸಾಧ್ಯವಿಲ್ಲ, ಯಾಕೆಂದರೆ ಆತನು ದೇವರಾತ್ಮನಾಗಿದ್ದಾನೆ. ಹೇಗೆ ಗಾಳಿ ತನಗೆ ಬೇಕಾದ ಕಡೆ ಚಲಿಸುತ್ತದೆ, ಅದೇ ರೀತಿ ದೇವರಾತ್ಮನಿಗೆ ತನ್ನದೇ ಮಾರ್ಗಗಳಿವೆ ತನ್ನ ಕಾರ್ಯವನ್ನು ಮಾಡಲು. ಮನುಷ್ಯನು ಸ್ವಾಭಾವಿಕವಾಗಿ ದೇವರಿಂದ ಬೇರ್ಪಟ್ಟ ತನ್ನ ಸ್ವಭಾವದಿಂದ ಯಾವಾಗಲೂ ತನ್ನ ನಿಯಂತ್ರಣದಲ್ಲಿರಲು ಬಯಸುತ್ತಾನೆ. ಇಸ್ರಾಯೇಲರು ತಮ್ಮನ್ನು ಯಾರಾದರೂ ನಿಯಂತ್ರಿಸಬೇಕು, ಇಲ್ಲವಾದರೆ ಏನಾಗಬಹುದೋ ಎಂಬ ಭಯ. ತಮ್ಮನ್ನು ನಡೆಸಿಕೊಂಡು ಬಂದ ದೇವರು ಎಲ್ಲಿದ್ದಾರೆಂದು ಅವರಿಗೆ ತಿಳಿದಿಲ್ಲ. ಬೆಂಕಿಯ ಸ್ತಂಭ ಆಗಲಿ ಮೋಡವಾಗಲಿ ಕಾಣುತ್ತಿಲ್ಲ, ಅದರ ಮೇಲೆ ಮೋಸೆನೂ ಕಾಣುವುದಿಲ್ಲ. ಪರಿಸ್ಥಿತಿಯನ್ನು ನೋಡಿದರೆ ಎಲ್ಲವೂ ನಿಯಂತ್ರಣ ತಪ್ಪಿದಂತೆ ಕಾಣುತ್ತದೆ. ಆ ಪರಿಸ್ಥಿತಿಯನ್ನು ಹೇಗೆ ನಿಯಂತ್ರಣಕ್ಕೆ ತರುವುದೆಂದು ಅವರಿಗೆ ತೋಚುತ್ತಿಲ್ಲ. ಆದುದರಿಂದ ಆರೋನನನ್ನು ಕರೆಯುತ್ತಾರೆ, ಏಳು, ನಾವೀಗ ನಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳನ್ನು ಮಾಡುವ. ನೀನು ನಮಗಾಗಿ ಒಂದು ದೇವರನ್ನು ಮಾಡು, ನಮ್ಮ ಎದುರಲ್ಲಿ ಹೋಗುವಂತ ದೇವರನ್ನು ಮಾಡುವ. ಇಂದಿನವರೆಗೂ ಮನುಷ್ಯನು ತನ್ನ ಬಿದ್ದ ಸ್ವಭಾವದಿಂದ ಎಲ್ಲವನ್ನೂ ನಿಯಂತ್ರಣದಲ್ಲಿಡಲು ಬಯಸುತ್ತಾನೆ. ಅದನ್ನೇ ದೇವರ ವಾಕ್ಯ ಹೇಳುತ್ತದೆ. ವಾಮಾಚಾರ. ಹೌದು, ತುಂಬ ಸರಳವಾಗಿ ಹೇಳುವುದಾದರೆ ಇದನ್ನೇ ದೇವರ ವಾಕ್ಯ ಹೇಳುತ್ತದೆ, ವಾಮಾಚಾರವೆಂದು. ಯಾವುದೇ ಬಲ, ಮಾರ್ಗ ಅಥವಾ ನಿಮ್ಮ ಆತ್ಮಿಕ ಶಕ್ತಿ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿಯಿಂದ ನಿಯಂತ್ರಣದಲ್ಲಿಡುತ್ತಾನೆ. ನವಜಾತ ಶಿಶುವಿನಿಂದ ಪ್ರಾರಂಭವಾಗಿ ಯಾವುದೇ ಮನುಷ್ಯನವರೆಗೆ. ಯಾಕೆಂದರೆ ದೇವರಿಂದ ಬೇರ್ಪಟ್ಟ ಮನುಷ್ಯನ ಸ್ವಭಾವವೇ ಇದಾಗಿದೆ. ಆದಾಮನ ಮಕ್ಕಳಲ್ಲಿ ಇದು ಸ್ವಾಭಾವಿಕವಾಗಿ ಬರುತ್ತದೆ. ನಿಯಂತ್ರಿಸುವ ಸಾಮರ್ಥ್ಯ, ಪ್ರಾಬಲ್ಯ ಸ್ಥಾಪಿಸುವ ವಿಷಯಗಳನ್ನು ನಿಯಂತ್ರಿಸುವಂತೆ. ಹೌದು, ನವಜಾತ ಶಿಶು ಅಥವಾ ಕೆಲವು ವಾರಗಳಾದ ಮಗುವು ನಿಮ್ಮನ್ನು ನಿಯಂತ್ರಿಸಲು ಶಕ್ತವಾಗಿರುತ್ತದೆ. ಇದು ಸಾಧ್ಯವೆಂದು ನೀವು ನಂಬುತ್ತೀರಾ? ಒಂದು ಚಿಕ್ಕ ಮಗುವು ನಿಯಂತ್ರಿಸುತ್ತದೆ ಎಂದು. ಒಂದು ಚಿಕ್ಕ ಮಗು ಅದನ್ನು ಹೇಗೆ ಮಾಡುತ್ತದೆ? ಈಗ ನೋಡುವ. ಮಗುವು ತನ್ನ ಡಯಪರನ್ನು ಒದ್ದೆ ಮಾಡುತ್ತದೆ. ಮಗುವು ಅಳುತ್ತದೆ, ಯಾಕೆಂದರೆ ಅದನ್ನು ಈಗ ಬದಲಾಯಿಸಬೇಕು, ಸರಿಯಲ್ಲವೇ? ತಾಯಿಯು ಮಗುವಿನ ಅಳಲನ್ನು ಕೇಳಿ ಡಯಪರನ್ನು ಬದಲಾಯಿಸುತ್ತಾಳೆ ಮತ್ತು ಮಗುವನ್ನು ಅಪ್ಪಿಕೊಂಡು ಮುದ್ದಿಸುತ್ತಾಳೆ ಸ್ವಲ್ಪ ಹೊತ್ತು. ಇನ್ನೊಮ್ಮೆ ಮಗುವಿಗೆ ತಾಯಿ ಮುದ್ದಿಸಬೇಕೆಂದು ಅನಿಸುವಾಗ ಅದು ಅಳುತ್ತದೆ. ಡಯಪರ್ ಒದ್ದೆಯಾಗಿದೆಂದು ಅಲ್ಲ, ತನ್ನನ್ನು ಮುದ್ದಾಡಬೇಕೆಂದು ಬಯಸುವಾಗ ಅದು ಅಳುತ್ತದೆ. ತಾಯಿ ಬಂದು ಪರಿಶೀಲಿಸುವಾಗ ಡಯಪರ್ ಒದ್ದೆ ಆಗಿಲ್ಲ. ಆದರೂ ತಾಯಿಯು ಮಗುವನ್ನು ಎತ್ತಿಕೊಂಡು ಸಾಂತ್ವನ ಪಡಿಸುತ್ತಾಳೆ ಮತ್ತು ಕೆಳಗಿಟ್ಟು ಹೋಗುತ್ತಾಳೆ. ಹಾಗೆಯೇ ಪುನಃ ಒಮ್ಮೆ ಮುದ್ದಾಡಬೇಕೆಂದು ಅನಿಸಿದರೆ ಮಗು ಅಳುತ್ತದೆ.
ಮತ್ತು ಈಗ ಮಗುವಿಗೆ ತಿಳಿದುಕೊಳ್ಳದೆ ತನಗೆ ಬೇಕಾದದ್ದು ಪಡೆಯಬೇಕಾದರೆ ನಾನು ಈ ರೀತಿಯಾಗಿ ನಡೆಯಬೇಕೆಂದು. ಸರಿತಾನೆ? ಯಾರೆಲ್ಲ ಅಮ್ಮಂದಿರು ಈ ಅನುಭವವನ್ನು ಹೊಂದಿದ್ದೀರಿ? ಮಗುವಿಗೆ ತಾಯಿಯ ಉಪಸ್ಥಿತಿ ಬೇಕು ಅಥವಾ ಎತ್ತಿಕೊಳ್ಳುವುದು. ಮಗು ಕೇವಲ ಅಳುತ್ತದೆ, ಹೌದು, ಆದರೆ ಮಗುವು ಪರೋಕ್ಷವಾಗಿ ನಿಯಂತ್ರಿಸುತ್ತದೆ. ಯಾಕೆಂದರೆ ಇದು ಸ್ವಾಭಾವಿಕವಾಗಿ ಮಗುವಿಗೆ ಬಂದಿದೆ. ಈಗ ನೋಡುವ ಸ್ವಲ್ಪ ಬೆಳೆದಿರುವ ಮಗುವನ್ನು. ಮನೆಯಲ್ಲಿ ಬಿಸ್ಕೆಟ್ಸ್, ಸಿಹಿ ತಿಂಡಿಗಳು ಇವೆ. ಮನೆಗೆ ನೆಂಟರು ಬಂದಿರುತ್ತಾರೆ. ನೀವು ಮಗುವಿಗೆ ಹೇಳುತ್ತೀರಿ, ನೀನು ಬೇಕಾದಷ್ಟು ತಿಂದಿದ್ದಿ, ನೆಂಟರ ತಟ್ಟೆಯಿಂದ ತೆಗೆಯಬೇಡ ಎಂದು. ಈಗ ನೆಂಟರು ಮನೆಯಲ್ಲಿ ಇದ್ದಾರೆ. ಮಗು ಬಂದು ಕೇಳುತ್ತದೆ, ಅಮ್ಮ, ನಾನೊಂದು ತೆಗೆಯಲೇ? ತಾಯಿ ಖಂಡಿತವಾಗಿ ಹೇಳುತ್ತಾಳೆ ಸರಿ ಎಂದು. ಮತ್ತು ಮಗುವಿಗೆ ತಿಳಿದಿದೆ ನೆಂಟರ ಎದುರಲ್ಲಿ ತಾಯಿ ಬೇಡ ಎಂದು ಹೇಳುವುದಿಲ್ಲವೆಂದು. ಸರಿಯಲ್ಲವೇ? ಹೌದು. ಮಗುವಿಗೆ ಅದನ್ನು ಯಾರು ಕಲಿಸಿದ್ದಾರೆ? ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ? ನಿಯಂತ್ರಿಸುವುದು ದೇವರಿಂದ ಬೇರ್ಪಟ್ಟ ಮನುಷ್ಯನ ಸ್ವಭಾವವಾಗಿದೆ. ಯಾರೂ ಕಲಿಸಬೇಕಾಗಿಲ್ಲ. ಕೆಲವು ವಾರದ ಮಗುವಿಗೆ ತಾಯಿಯನ್ನು ನಿಯಂತ್ರಿಸಲು ಯಾರು ಕಲಿಸಿದ್ದಾರೆ? ಯಾರು ಕಲಿಸಿದ್ದಾರೆ ತಾನು ಅತ್ತರೆ ತಾಯಿ ಬಂದು ಎತ್ತಿಕೊಳ್ಳುತ್ತಾಳೆಂದು? ಆದುದರಿಂದ ಇದು ಮಗುವಿಗೆ ಸ್ವಾಭಾವಿಕವಾಗಿ ಬಂದಿರುತ್ತದೆ. ಹೌದು, ನಿಯಂತ್ರಿಸುವುದು ಸ್ವಾಭಾವಿಕವಾಗಿ ಮನುಷ್ಯರಲ್ಲಿ ಬೇರೂರಿದೆ. ಮಗು ಬೆಳೆದಂತೆಲ್ಲ ನಿಯಂತ್ರಿಸುವ ಸ್ವಭಾವವು ಹೆಚ್ಚುತ್ತದೆ. ಇದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಭವಿಸುತ್ತದೆ. ದೇವರಿಂದ ಬೇರ್ಪಟ್ಟ ಮನುಷ್ಯನ ಸ್ವಭಾವವು ಯಾವಾಗಲೂ ನಿಯಂತ್ರಿಸುವುದಾಗಿರುತ್ತದೆ. ಪ್ರಾಬಲ್ಯ ಸಾಧಿಸುವುದು ಅವರದೇ ಮಾರ್ಗದಲ್ಲಿ ಮತ್ತು ಅವರು ಬೇರೆ ಬೇರೆ ಸಂಗತಿಗಳನ್ನು ಉಪಯೋಗಿಸುತ್ತಾರೆ. ಆಮೆನ್. ಹೆಜೆಕಿಯಲ್ ಅಧ್ಯಾಯ 13 ವಾಕ್ಯ 18. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಎಲ್ಲರ ಮೊಣಕೈಗಳಿಗೆ ಆಯುಧಗಳನ್ನು ಕಟ್ಟಿ ಉದ್ದವಾದವರಿಗೂ ಗಿಡ್ಡವಾದವರಿಗೂ ತಕ್ಕ ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ? ಸ್ತ್ರೀಯರೇ, ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡಿ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಿರೋ? ಹೌದು, ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡುವಿರಾ? ಆದುದರಿಂದ ಪ್ರತಿಯೊಬ್ಬ ಮನುಷ್ಯನ ಪ್ರಾಣವನ್ನು ಬೇಟೆ ಮಾಡಬಹುದು, ನನ್ನ ಜನರ ಪ್ರಾಣವನ್ನು ಸಹ. ಹೌದು, ಆದುದರಿಂದ ವಾಮಾಚಾರ ಮತ್ತು ನಿಯಂತ್ರಿಸುವಿಕೆಯು ದೇವರ ಜನರಲ್ಲೂ ಸಂಭವಿಸಲು ಸಾಧ್ಯವಿದೆ. ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನ ಜನರ ಪ್ರಾಣವನ್ನು ಬೇಟೆಯಾಡುವಿರಾ? ನಿಮ್ಮ ಆತ್ಮವು ಪವಿತ್ರಾತ್ಮರಿಂದ ನವೀಕೃತಗೊಂಡಿದೆ, ಆದರೆ ನಿಮ್ಮ ಪ್ರಾಣ ಮತ್ತು ಭಾವನೆಗಳು ಇನ್ನೂ ದುರ್ಬಲವಾಗಿವೆ. ಸರಿಯಲ್ಲವೇ? ಹೌದು, ಶತ್ರುವು ಇನ್ನೂ ನಿಮ್ಮ ಪ್ರಾಣಕ್ಕೆ ಏನನ್ನಾದರೂ ಮಾಡಬಹುದು. ಅದು ನಿಮ್ಮ ಪ್ರಾಣವನ್ನು ಬೇಟೆಯಾಡಬಹುದು. ಆಮೆನ್. ಪೆಂತೆಕೋಸ್ತಲ್ ಸಭೆಯ ಪಾಸ್ಟರ್ಗಳನ್ನು 3 ರಿಂದ 5 ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಿರುತ್ತಾರೆ. ಹೊಸ ಪಾಸ್ಟರ್ ಬರುತ್ತಾರೆ. ನಾನು ಇತ್ತೀಚೆಗೆ ಕೇಳಿದ ಒಂದು ವಿಷಯ, ಒಬ್ಬ ಯುವ ಹೊಸ ಪಾಸ್ಟರ್ ಆ ಸಭೆಗೆ ಬಂದರು. ಸಭೆಯ ಆತ್ಮಿಕ ಹಿರಿಯರೆಂದು ಕರೆಯುವವರು ಈ ಹೊಸ ಪಾಸ್ಟರಿಗೆ ಸಭೆಯನ್ನು ಹೇಗೆ ನಡೆಸಬೇಕೆಂದು ತಿಳಿಸುತ್ತಿದ್ದರು. ಆದರೆ ಅವರು ನೇರವಾಗಿ ಹೇಳುವ ಬದಲು
ಒಬ್ಬರು ಅನ್ಯ ಭಾಷೆಯಲ್ಲಿ ಹೇಳಿದರೆ ಇನ್ನೊಬ್ಬರು ಅದರ ಅರ್ಥ ವಿವರಣೆಯನ್ನು ನೀಡುತ್ತಿದ್ದರು. ಈ ರೀತಿಯಲ್ಲಿ ಅವರ ಸಭೆಯು ಹೇಗೆ ನಡೆಸಿಕೊಂಡು ಹೋಗಬೇಕೆಂದು ತಿಳಿಸಿದರು. ಈ ರೀತಿಯಲ್ಲಿ ತುಂಬ ಸಭೆಗಳು ಕಾರ್ಯನಿರ್ವಹಿಸುತ್ತದೆ. ನಾನೊಂದು ಸಭೆಗೆ ಹೋಗಿದ್ದೆ. ಅಲ್ಲೊಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಂದ ಮತ್ತು ಪ್ರವಾದನೆಯನ್ನು ಮಾಡಿದ. ಈ ರೀತಿ ತಮ್ಮಿಚ್ಛೆಯನ್ನು ನೆರವೇರಿಸಲು ಈ ರೀತಿಯಾಗಿ ನಡೆದುಕೊಳ್ಳುತ್ತಾರೆ. ಹಾಗೂ ಪವಿತ್ರಾತ್ಮನ ವರಗಳನ್ನು ಸಹ ಸಭೆಯಲ್ಲಿ ಜನರು ನಿಯಂತ್ರಿಸಲು ಬಳಸುತ್ತಾರೆ. ಹೌದು, ಸಭೆಗಳಲ್ಲೂ ಸಹ. ಈಗ ಈ ಸಭೆಯು ಆರೋನನನ್ನು ನಿಯಂತ್ರಿಸುತ್ತದೆ, ಹೌದಲ್ಲವೇ? ಆಮೆನ್. ಅವರಿಗೆ ಅವರದೇ ಮಾರ್ಗದಲ್ಲಿ ಎಲ್ಲವೂ ನೆರವೇರಬೇಕು, ದೇವರ ಮಾರ್ಗದಲ್ಲಿ ಬೇಡ. ಯಾಕೆಂದರೆ ಅವರ ಭಾವನೆಯು ದೇವರ ಸಮಯಕ್ಕೆ ಕಾಯುವುದು ಅರ್ಥವಿಲ್ಲದ ಕಾರ್ಯ. ತುಂಬ ಹೊತ್ತು ಕಾದೆವು, ಅವನು ಎಲ್ಲಿದ್ದಾನೆಂದು ತಿಳಿದಿಲ್ಲ. ಹೌದು, ಅನೇಕ ಸಲ ನಾವು ದೇವರ ಸಮಯಕ್ಕೋಸ್ಕರ ಕಾಯುತ್ತಾ ಇರುವಾಗ ನಮ್ಮ ಭರವಸೆಯನ್ನು ಕಳೆದುಕೊಂಡು ನಮ್ಮದೇ ಬಲದಿಂದ ನಮ್ಮದೇ ರೀತಿಯಲ್ಲಿ ಮಾಡಲು ಪ್ರಯತ್ನಿಸುತ್ತೇವೆ. ಆವಾಗ ನೀವೇ ಎಲ್ಲವನ್ನು ನಿಯಂತ್ರಿಸಬಹುದು. ಎಲ್ಲವೂ ನಿಮ್ಮದೇ ಸ್ವಾಧೀನದಲ್ಲಿರುತ್ತದೆ. ಆಮೆನ್. ಬೇರೊಂದು ಸಮಯದಲ್ಲಿ ಈ ವಿಷಯವನ್ನು ವಿವರವಾಗಿ ಮಾತಾಡುವ. ನಾನು ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ಕೊಟ್ಟಿದ್ದೇನೆ, ನಿಮಗೆ ಅರ್ಥವಾಗಲು. ಯಾವುದೇ ರೀತಿಯ ನಿಯಂತ್ರಣವನ್ನು ಜನರು ಬಳಸಿದರೆ ಬೇರೆಯವರನ್ನು ಅಧೀನದಲ್ಲಿಡಲು ನಿಯಂತ್ರಿಸಲು ಅದು ವಾಮಾಚಾರವಾಗುತ್ತದೆ. ಗಲಾತ್ಯದವರಿಗೆ ಅಧ್ಯಾಯ 6ರಲ್ಲಿ ಹೇಳುತ್ತದೆ, ವಾಮಾಚಾರವು ಶರೀರದಾಸೆಯ ಕಾರ್ಯವಾಗಿದೆ. ಹೌದು, ಜನರು ಬಯಸುತ್ತಾರೆ ನಿಯಂತ್ರಿಸಲು. ತಾವು ಹೊತ್ತುಕೊಂಡು ಹೋಗುವ ದೇವರನ್ನು ಅವರು ಬಯಸುತ್ತಾರೆ. ತಮಗೆ ಬೇಕಾದ ಹಾಗೆ ಕೆಲಸಗಳನ್ನು ಮಾಡಲು ಒಂದು ಚಿನ್ನದ ಕರುವನ್ನು ಸುಲಭದಲ್ಲಿ ಹೊತ್ತುಕೊಂಡು ಹೋಗಬಹುದು. ಎಲ್ಶದೈ ಹಾಗೆ ಅಲ್ಲ. ಇಸ್ರಾಯೇಲರು ಮುಂದುವರಿದು ಹೋಗಬೇಕಾದರೆ ಆತನು ಪ್ರಕಟಗೊಳ್ಳಬೇಕು. ಯಾವಾಗ ಅವರ ಮಹಿಮೆಯು ಬರಬೇಕು, ಯಾವಾಗ ಅವರ ಮಹಿಮೆಯು ಕಣ್ಮರೆಯಾಗಬೇಕು, ಅದು ದೇವರ ಆಯ್ಕೆಯಾಗಿದೆ. ಆದರೆ ಇಲ್ಲಿ ಜನರ ಇಚ್ಛೆಯಾಗಿದೆ. ಅವರ ನಿಯಂತ್ರಣದಲ್ಲಿರುವ ದೇವರು ಅವರಿಗೆ ಬೇಕಾದ ಕಡೆಗೆ ಹೊತ್ತೊಯ್ಯಲು. ಆಮೆನ್. ಅನೇಕ ಸಲ ನೀವು ಜನರನ್ನು ಮೆಚ್ಚಿಸುವವರಾದರೆ ನಿಮ್ಮನ್ನೇ ನೀವು ಜನರಿಗೆ ಅವರ ಅಗತ್ಯಕ್ಕೆ ಒಪ್ಪಿಸಿಕೊಡುತ್ತೀರಿ. ದೇವರ ಇಚ್ಛೆಯಂತೆ ನಾಳೆ, ಅಂದರೆ ಬರುವ ದಿನಗಳಲ್ಲಿ ದೇವ ಸೇವಕರಾಗಿ ಜನರ ಮುಂದೆ ದುಡಿಯುವವರಾದರೆ ನಿಮ್ಮ ಜೊತೆ ಕುಳಿತುಕೊಳ್ಳುವವರಾರೆಂದು ನೋಡಬೇಡಿ. ನೀವಾಗಿ ದೇವರ ವಾಕ್ಯವನ್ನು ನೀಡಬೇಕಾಗುತ್ತದೆ. ಜನರ ಜೊತೆ ವ್ಯವಹರಿಸಬೇಕಾಗುತ್ತದೆ. ಆತ್ಮಗಳು, ಜನರು ನಿಮ್ಮಲ್ಲಿ ಬರುತ್ತಾರೆ. ಈ ಎಲ್ಲ ವಿಷಯಗಳಿಗೆ ಅರಿವಿಲ್ಲದಂತೆ ಇರಬೇಡಿರಿ. ಜನರು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿರಿ. ಆರೋನನು ತನ್ನನ್ನೇ ಅವರಿಗೆ ನಿಯಂತ್ರಿಸಲು ಒಪ್ಪಿಸಿದ. ದೇವರನ್ನು ಕೇಳುವ ಬದಲು ಜನರಿಗೆ ನಿಯಂತ್ರಿಸಲು ಕೊಟ್ಟ ಮತ್ತು ಅವರಿಗೆ ಬೇಕಾದಂತೆ ಮಾಡಲು, ಜನರಿಗೆ ಮೆಚ್ಚುಗೆ ಆಗುವಂತೆ. ಅನೇಕ ಸಲ ಜನರನ್ನು ಮೆಚ್ಚಿಸುವ ಬಲೆಗೆ ನೀವು ಬೀಳುತ್ತೀರಿ. ದೇವರನ್ನು ಮೆಚ್ಚಿಸುವ ಬದಲು ಜನರನ್ನು ಮೆಚ್ಚಿಸುತ್ತೀರಿ, ಸರಿಯಲ್ಲವೇ? ವಿಮೋಚನಕಾಂಡ
ಅಧ್ಯಾಯ 32 ವಾಕ್ಯ 5 ಹೇಳುತ್ತದೆ, ಆರೋನನು ಒಂದು ಚಿನ್ನದ ಕರುವನ್ನು ಮಾಡಿದ ಮಾತ್ರವಲ್ಲ, ಅದಕ್ಕೊಂದು ಯಜ್ಞವೇದಿಯನ್ನು ಕಟ್ಟಿಸಿದ. ಭೇಟಿಯ ಸ್ಥಳ. ಆಮೆನ್. ವಾಕ್ಯ 7 ಮತ್ತು 8. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು. ಐಗುಪ್ತ ದೇಶದಿಂದ ನೀನು ಕರೆದುಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಎರಕೆ ಹೊಯ್ದ ಹೋರಿ ಕರುವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಬೇಗನೆ ಬಿಟ್ಟು ಹೋಗಿ. ಹೌದು, ಅವರು ನಾನು ಆಜ್ಞಾಪಿಸಿದ ಮಾರ್ಗವನ್ನು ಬೇಗನೆ ಬಿಟ್ಟು ಹೋಗಿ. ನೀನು ಕರೆದುಕೊಂಡು ಬಂದ ಜನರು ಬೇಗನೆ ಬಿಟ್ಟು ಹೋದರು. ಅನೇಕ ಸಲ ನಾವು ದೇವರಿಗೋಸ್ಕರ ಹಸಿದಿರುತ್ತೇವೆ, ಪೂರ್ಣ ಹೃದಯದಿಂದ ಅವರನ್ನು ಹಿಂಬಾಲಿಸುತ್ತೇವೆ. ಆದರೆ ಕೆಲವು ಸಲ ನಾವು ಬೇಗನೆ ಬಿಟ್ಟು ಸಹ ಹೋಗುತ್ತೇವೆ ಮತ್ತು ನಮ್ಮದೇ ಮಾರ್ಗವನ್ನು ಹಿಡಿಯುತ್ತೇವೆ. ಆದುದರಿಂದ ಪೌಲನು ಗಲಾತ್ಯದವರಿಗೆ ಕೇಳುತ್ತಾನೆ, ನಿಮ್ಮನ್ನು ಮರುಳುಗೊಳಿಸಿದವರಾರು? ನಿಮ್ಮನ್ನು ಮರುಳುಗೊಳಿಸಿದವರಾರು? ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಶರೀರದ ಆಶೆಯನ್ನು ದೇವರ ಆತ್ಮಕ್ಕನುಸಾರವಾಗಿ ಪ್ರಾರಂಭಿಸಿ ಈಗ ಶರೀರದ ನಿಯಂತ್ರಣಕ್ಕೆ ಒಳಗಾಗಿ ಅದರ ಇಚ್ಛೆಯಂತೆ ನಡೆದುಕೊಳ್ಳುತ್ತೀರಿ. ಹೌದು, ಅರ್ಥವಾಯ್ತಲ್ಲವೇ? ನಿಮ್ಮನ್ನು ಮರುಳುಗೊಳಿಸಿದವರಾರು? ನೀವು ದಾರಿಯನ್ನು ತಪ್ಪಿದ್ದೀರಾ? ನೀವು ಒಳ್ಳೆಯ ಪ್ರೇರಣೆಯಿಂದ, ಒಳ್ಳೆಯ ಉದ್ದೇಶದಿಂದ ಪ್ರಾರಂಭಿಸಿದ್ದೀರಿ, ಆದರೆ ಮುಂದುವರೆದಿದ್ದೀರಿ ತಪ್ಪು ದಿಕ್ಕಿನಲ್ಲಿ. ಅವರು ಬೇಗನೆ ಪಕ್ಕಕ್ಕೆ ತಿರುಗಿದರು ಅಥವಾ ಬಿಟ್ಟು ಹೋದರು. ತುಂಬಾ ಸಲ ಜನರು ಬೇಗನೆ ಪಕ್ಕಕ್ಕೆ ತಿರುಗುತ್ತಾರೆ ದೇವರ ಜೊತೆಯ ನಡೆಯಿಂದ. ಆಮೆನ್. ವಿಮೋಚನಕಾಂಡ ಅಧ್ಯಾಯ 32 ವಾಕ್ಯ 9-12. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ. ಇವರು ಮೊಂಡುತನವುಳ್ಳ ಜನರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡಿಬಿಡುವೆನು. ತರುವಾಯ ನಿನ್ನಿಂದಲೇ ಒಂದು ಮಹಾ ಜನಾಂಗವನ್ನು ಉಂಟು ಮಾಡುವೆನು ಎಂದು ಹೇಳಿದನು. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಹೊರಗೆ ಕರೆತಂದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದುರಿಯುವುದೇತಕ್ಕೆ? ಐಗುಪ್ತ್ಯರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರೆದುಕೊಂಡು ಹೋದನಲ್ಲ. ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಲಿಕ್ಕೂ ಭೂಮಿಯಿಂದ ನಿರ್ಮೂಲ ಮಾಡುವುದಕ್ಕೂ ಅವರನ್ನು ಕರೆದುಕೊಂಡು ಹೋದನೆಂದು ಹೇಳಿಕೊಳ್ಳುವುದೇತಕ್ಕೆ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೆಡುಕನ್ನು ಮಾಡದೆ ಮನಸ್ಸನ್ನು ಬದಲು ಮಾಡಿಕೊ. ಕೊನೆಗೂ ಮೋಶೆಯು ಬೇಡಿಕೊಂಡು ಹೇಳುತ್ತಾನೆ, ಐಗುಪ್ತ ದೇಶದವರು ಏನು ಹೇಳಬಹುದು? ನಿನ್ನ ಶಕ್ತಿಯಿಂದಲೂ ಭುಜಬಲದಿಂದಲೂ ಬಿಡಿಸಿದ್ದಿ. ಅನ್ಯ ಜನಾಂಗದವರು ಏನನ್ನು ಹೇಳಬಹುದು? ಯಾವ ತರಹ ದೇವರು ನೀನು? ಅವರಿಗೆ ಬಿಡುಗಡೆಯನ್ನು ನೀಡಿದಿ, ಆದರೆ ಅವರು ಅವಿಧೇಯರಾದರೆಂದು ನಾಶ ಮಾಡಲು ಪ್ರಯತ್ನಿಸಿದಿ. ಬೇರೆ ದೇಶದವರು ಏನು ಹೇಳಬಹುದು? ಇಲ್ಲಿ ಒಂದು ಕಡೆ ಮಾತ್ರ ದೇವರ ವಾಕ್ಯವು ಹೇಳುತ್ತದೆ,
ಯೆಹೋವನು ಪಶ್ಚಾತ್ತಾಪ ಪಡುತ್ತಾರೆ. ಆತನು ಅವರನ್ನು ನಾಶ ಮಾಡಬೇಕೆಂದಿದ್ದರು, ಆದರೆ ದೇವರು ತನ್ನ ಕೋಪವನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ, ಯಾಕೆಂದರೆ ಅವರ ವಾಮಾಚಾರಗೋಸ್ಕರ, ಅವರ ನಿಯಂತ್ರಣಗೋಸ್ಕರ. ಆಮೇಲೆ ಮುಂದುವರಿಸುತ್ತಾ ಹೇಳುತ್ತದೆ ವಿಮೋಚನಕಾಂಡ ಅಧ್ಯಾಯ 32 ವಾಕ್ಯ 21. ಆಗ ಮೋಶೆ ಆರೋನನನ್ನು ಕುರಿತು, ನೀನು ಈ ಜನರಿಂದ ಮಹಾ ಅಪರಾಧವನ್ನು ಮಾಡಿಸಿದೆಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು? ಹೌದು, ಈ ಜನರು ನಿನಗೇನು ಮಾಡಿದರು? ಹೌದು, ಜನರು ನಿನಗೇನಾದರೂ ಮಾಡಲು ಸಾಧ್ಯ. ಜನರು ನಿನಗೇನಾದರೂ ಮಾಡಲು ಸಾಧ್ಯ. ಇಲ್ಲಿ ಮೋಸೆಯು ಆರೋನನನ್ನು ಕೇಳುತ್ತಾನೆ, ನೀನು ಈ ಜನರಿಂದ ಮಹಾ ಅಪರಾಧವನ್ನು ಮಾಡಿಸಿದೆಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು? ಹೌದು, ಜನರು ನಿನಗೇನಾದರೂ ಮಾಡಿರಬಹುದು. ಆದುದರಿಂದ ನೀನು ಅವರನ್ನು ಮೆಚ್ಚಿಸಲು ಪ್ರಯತ್ನಿಸಿದಿ, ಸರಿಯಲ್ಲವೇ? ವಿಮೋಚನಕಾಂಡ ಅಧ್ಯಾಯ 33 ವಾಕ್ಯ 3. ಹಾಲು ಮತ್ತು ಜೇನು ಹರಿಯುವ ದೇಶಕ್ಕೆ ನೀವು ಹೋಗು, ಆದರೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ, ಏಕೆಂದರೆ ನೀವು ಮೊಂಡುತನದ ಜನರು. ನಾನು ದಾರಿಯಲ್ಲಿ ನಿಮ್ಮನ್ನು ಸಂವರಿಸಿಬಿಟ್ಟೇನು ಅಂದನು. ದೇವರು ಹೇಳುತ್ತಾರೆ, ನಾನು ಈ ಜನರನ್ನು ನಾಶ ಮಾಡುವುದಿಲ್ಲ, ಆದರೆ ಅವರು ಹೋಗಿ ವಾಗ್ದಾನದ ನಾಡನ್ನು ಪ್ರವೇಶಿಸಲಿ. ಹೌದು, ಆ ನಾಡನ್ನು ಪ್ರವೇಶಿಸಲಿ. ನಾನು ಸಿದ್ಧ ಮಾಡಿಟ್ಟ ಎಲ್ಲ ಆಶೀರ್ವಾದಗಳನ್ನು ಅನುಭವಿಸಲಿ. ಹಾಲು ಜೇನು ಹರಿಯುವ ದೇಶ ಅವರು ಪ್ರವೇಶಿಸಲಿ, ಆದರೆ ನಾನು ಅವರ ಜೊತೆ ಬರುವುದಿಲ್ಲ. ನನ್ನ ಪ್ರಸನ್ನತೆ, ಉಪಸ್ಥಿತಿ ನಿಮ್ಮ ಜೊತೆಗೆ ಬರುವುದಿಲ್ಲ. ನಾನು ವಾಗ್ದಾನ ಮಾಡಿದೆಲ್ಲವನ್ನು ಅವರು ಅನುಭವಿಸಲಿ. ಅನೇಕ ಸಲ ದೇವರು ಜನರಿಗೆ ಇದೇ ರೀತಿ ಕೊಡುತ್ತಾರೆ. ಅನೇಕ ವಿಶ್ವಾಸಿಗಳು ಆ ಪ್ರದೇಶವನ್ನು ಸೇರುತ್ತಾರೆ, ಯಾಕೆಂದರೆ ತುಂಬ ಸಲ ನಮ್ಮ ದೃಷ್ಟಿ ಮತ್ತು ಹೃದಯವು ವಾಗ್ದಾನಗಳ ಮೇಲಿರುತ್ತದೆ ಮತ್ತು ವಾಗ್ದಾನದ ನಾಡಿನ ಮೇಲೆ, ಹಾಗೂ ಹಾಲು ಜೇನು ಹರಿಯುವ ನಾಡಿನ ಮೇಲೆ. ಆದರೆ ಮೋಸೆಯು ಇಲ್ಲಿ ಬೇರೆಯದನ್ನೇ ಗುರುತಿಸಿಕೊಂಡ. ಅವನು ಹೇಳಿದ, ಆದರೆ ನೀನು ನಮ್ಮ ಜೊತೆ ಬರದೇ ಇದ್ದರೆ, ನಿಮ್ಮ ಉಪಸ್ಥಿತಿ ನಮ್ಮ ಮುಂದುಗಡೆ ಬರದಿದ್ದರೆ, ಹಾಲು ಜೇನು ಹರಿಯುವ ಆ ನಾಡು ವ್ಯರ್ಥ. ನಾನು ಅಲ್ಲಿಗೆ ಹೆಜ್ಜೆಯನ್ನು ಇಟ್ಟು ಹೋಗುವುದಿಲ್ಲ. ನಿಮ್ಮ ವಾಗ್ದಾನಗಿಂತ ನಾನು ನಿಮ್ಮ ಪ್ರಸನ್ನತೆಗೆ ಹೆಚ್ಚು ಬೆಲೆಯನ್ನು ಕೊಡುತ್ತೇನೆ. ನಿಮ್ಮ ಆಶೀರ್ವಾದಕ್ಕಿಂತ ನಿಮ್ಮ ಪ್ರಸನ್ನತೆಗೆ ನಾನು ಹೆಚ್ಚು ಬೆಲೆಯನ್ನು ಕೊಡುತ್ತೇನೆ. ಆಮೇನ್, ಸರಿಯಲ್ಲವೇ? ಹೌದು, ಮೋಸೆಯು ತುಂಬ ಪ್ರಾಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ನಿನ್ನ ಉಪಸ್ಥಿತಿ ನನ್ನ ಜೊತೆ ಹೋಗದೇ ಇದ್ದರೆ ನನ್ನನ್ನು ಇಲ್ಲಿಂದ ಎಲ್ಲೂ ಕೊಂಡು ಹೋಗಬೇಡ. ಹಾಲು ಜೇನು ಹರಿಯುವ ದೇಶವು ನನಗೆ ಮುಖ್ಯವಲ್ಲ, ಆದರೆ ನಿನ್ನ ಪ್ರಸನ್ನತೆಯು ನನಗೆ ಅತೀ ಮುಖ್ಯವಾಗಿದೆ. ವಾಗ್ದಾನದ ನಾಡನ್ನು ಸೇರುವ ಪ್ರಕ್ರಿಯೆಯಲ್ಲಿ, ವಾಗ್ದಾನವನ್ನು ಪಡೆಕೊಳ್ಳುವ ಆ ಪ್ರಕ್ರಿಯೆಯಲ್ಲಿ ನಿನ್ನ ಉಪಸ್ಥಿತಿಯನ್ನು ನಾನು ಕಳಕೊಳ್ಳುವುದಾದರೆ ನಾನು ಆ ವಾಗ್ದಾನವನ್ನು ಪಡೆದುಕೊಳ್ಳದೇ ಇರುವುದು ಉತ್ತಮ. ಆಮೇನ್. ಅನೇಕ ಸಲ ಕ್ರಿಶ್ಚಿಯನರು ಇಲ್ಲಿ ತಪ್ಪಿ ಬೀಳುತ್ತಾರೆ. ಎಲ್ಲಿ ಆಶೀರ್ವಾದಗಳಿವೆ ಅಲ್ಲಿ ದೇವರಿದ್ದಾರೆಂದು ಭಾವಿಸುತ್ತಾರೆ, ಆದರೆ ಹಾಗೆ ಇರಬೇಕಾಗಿಲ್ಲ. ಎಲ್ಲಿ ದೇವರಿದ್ದಾರೆ
ಅಲ್ಲಿ ಆಶೀರ್ವಾದಗಳಿವೆ. ಆದರೆ ಎಲ್ಲಿ ಆಶೀರ್ವಾದಗಳಿವೆ ಅಲ್ಲಿ ದೇವರಿರಬೇಕಾಗಿಲ್ಲ. ಆಮೆನ್. ದೇವರು ಹೇಳಿದರು, ಹೋಗಿ ವಾಗ್ದಾನದ ನಾಡನ್ನು ಪ್ರವೇಶಿಸಿ, ಹಾಲು ಜೇನು ಹರಿಯುವ ನಾಡನ್ನು ಅನುಭವಿಸಿ. ದೇವರು ವಾಗ್ದಾನ ಮಾಡಿದ್ದು ಎಲ್ಲವೂ ಅಲ್ಲಿ ಇದೆ. ಆದರೆ ನನ್ನ ಪ್ರಸನ್ನತೆ ಅಲ್ಲಿ ಇರುವುದಿಲ್ಲ. ದೇವರ ಉಪಸ್ಥಿತಿಗಿಂತ ಮೊದಲು ಆಶೀರ್ವಾದಗಳನ್ನು, ಭರವಸೆಗಳನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಮೋಶೆಯು ಹೇಳುತ್ತಾನೆ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನನ್ನ ಜೊತೆಯಲ್ಲಿ ಹೋಗದಿದ್ದರೆ ನನ್ನನ್ನು ಇಲ್ಲಿಂದ ಕರೆಕೊಂಡು ಹೋಗಬೇಡ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಉಪಸ್ಥಿತಿಯು ನನಗೆ ಮುಖ್ಯವಾಗಿದೆ. ಆಮೆನ್. ಹಾಲೆಲೂಯ. ಮೋಸೆಗೆ ಇಷ್ಟವಿಲ್ಲ ದೇವರ ಒಡಂಬಡಿಕೆಯ ಮಂಜೂಷಕ್ಕಿಂತ ಮೊದಲು ಹೋಗಲು ಯಾವ ಪ್ರದೇಶಕ್ಕೂ. ದೇವರು ಹೇಳಿದರು, ದೇವರ ಮಂಜೂಷವನ್ನು ಹೊತ್ತುಕೊಂಡು ಯಾಜಕರು ಮೊದಲು ನೀರಲ್ಲಿ ಕಾಲಿಡಲಿ, ನೀವು ಅದನ್ನು ಹಿಂಬಾಲಿಸಿರಿ. ನಿಮ್ಮ ಉಪಸ್ಥಿತಿ ಇಲ್ಲದೆ ಯಾವುದೇ ಪ್ರದೇಶಕ್ಕೆ ನಾನು ಕಾಲಿಡುವುದಿಲ್ಲ. ಯಾಕೆಂದರೆ ದೇವರ ಉಪಸ್ಥಿತಿಯು ಏನನ್ನಾದರೂ ಮಾಡುತ್ತದೆಂದು ಮೋಶೆಯು ತಿಳಿದಿದ್ದ. ಹೌದು, ಅವನು ನೋಡಿದ್ದಾನೆ ಹೇಗೆ ಐಗುಪ್ತ ದೇಶದವರು ಯುದ್ಧಕ್ಕೆ ಬರುವಾಗ ದೇವರು ಅವರನ್ನು ರಕ್ಷಿಸಿದ್ದಾರೆಂದು. ಅವರ ಕಡೆ ಕತ್ತಲಿರಬೇಕಾದರೆ ಇಸ್ರಾಯೇಲರ ಕಡೆ ಹಗಲಾಗಿತ್ತು. ಆಮೆನ್. ದೇವರ ಉಪಸ್ಥಿತಿಯು ಅವರ ಮತ್ತು ಐಗುಪ್ತ ದೇಶದವರ ಮಧ್ಯೆ ನಿಂತಿತ್ತು. ಆದುದರಿಂದ ದೇವರ ಪ್ರಸನ್ನತೆಯಲ್ಲಿ ರಕ್ಷಣೆ ಇದೆ ಎಂದು ಅವನು ತಿಳಿದಿದ್ದ. ಅಮಲೇಕ್ಯರು ಯುದ್ಧಕ್ಕೆ ಬಂದಾಗ ದೇವರ ಉಪಸ್ಥಿತಿ ಮಾತ್ರ ಅವರನ್ನು ರಕ್ಷಿಸಿದೆ ಎಂದು ಅವನಿಗೆ ಗೊತ್ತಿತ್ತು. ಹೌದು, ಪ್ರತಿಯೊಂದು ಶತ್ರುಗಳ ಮೇಲೆ ದೇವರೇ ಅವರಿಗೆ ಜಯವನ್ನು ಕೊಟ್ಟಿದ್ದಾರೆಂದು ಅವನು ತಿಳಿದಿದ್ದ. ಏಕೆಂದರೆ ಯೆರಿಕೋ ದೇಶದ ಜನರು ಹೇಳಿದರು, ಅವರ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆಂದು. ಮತ್ತು ಅವರು ಅರಿತಿದ್ದರು ಅವರ ದೇವರ ಉಪಸ್ಥಿತಿ ಅವರ ನಡುವೆ ಇದೆಯೆಂದು, ಮತ್ತು ಆತನ ಉಪಸ್ಥಿತಿಯಲ್ಲಿ ರಕ್ಷಣೆ ಇದೆ ಎಂದು. ಆಮೆನ್. ದೇವರ ಉಪಸ್ಥಿತಿಯು ಎಲ್ಲವನ್ನೂ ಒದಗಿಸುತ್ತದೆ. ಮರುಭೂಮಿಯಲ್ಲಿ ಅವರು ಬಾಯಾರಿದಾಗ ನೀರು ಬಂತು. ಮರುಭೂಮಿಯಲ್ಲಿ ಹಸಿದಾಗ ಮನ್ನ ಸಿಕ್ಕಿತು. ಹಕ್ಕಿಗಳು ಬಂದವು. ಯಾಕೆ? ದೇವರ ಉಪಸ್ಥಿತಿ. ಆಮೆನ್. ಹೌದು, ಆತನ ಉಪಸ್ಥಿತಿಯಲ್ಲಿ ಅವರು ಪೂರೈಕೆಯನ್ನು ಕಂಡರು. ಹೌದು, ಮೋಶೆಯು ತಿಳಿದುಕೊಂಡ ದೇವರ ಉಪಸ್ಥಿತಿಯಲ್ಲಿ ರಕ್ಷಣೆ ಇದೆ, ಒದಗಿಸುವಿಕೆ ಇದೆ ಎಂದು. ಅದು ಮಾತ್ರವಲ್ಲದೆ ಅವನು ತಿಳಿದುಕೊಂಡಿದ್ದಾನೆ ದೇವರ ನಿರ್ದೇಶನದಿಂದ ಹಾಗೂ ದೇವರ ಉಪಸ್ಥಿತಿಯಿಂದ ಮಾತ್ರ ಆ ಮರುಭೂಮಿಯನ್ನು ಅವರು ದಾಟಿದ್ದಾರೆಂದು. ಇದರ ಮೊದಲು ಯಾರೂ ಆ ಮಾರ್ಗವಾಗಿ ಆ ಮರುಭೂಮಿಯನ್ನು ದಾಟಲಿಲ್ಲ. ಆ ಮರುಭೂಮಿಯಲ್ಲಿ ಅವರು ದಾರಿಯನ್ನು ತಪ್ಪಲಿಲ್ಲ. ದೇವರು ಅವರ ದಾರಿಯನ್ನು ನಿರ್ದೇಶಿಸಿದರು. ನೀವು ಯಾವುದೇ ಮರುಭೂಮಿಯಂಥ ಸ್ಥಳದಲ್ಲಿದ್ದರೂ ಪರವಾಗಿಲ್ಲ, ದೇವರ ಪ್ರಸನ್ನತೆಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಹೌದು, ಯಾವುದೇ ತರಹದ ಮರುಭೂಮಿ ಅದಾಗಿರಬಹುದು, ದೇವರ ಉಪಸ್ಥಿತಿಯು ಆ ಮರುಭೂಮಿಯಿಂದ ಹೊರಗೆ ತರುತ್ತದೆ. ಆಮೆನ್. ಹಾಗೂ ಖಂಡಿತವಾಗಿಯೂ ದೇವರ ಉಪಸ್ಥಿತಿ ಇದ್ದರೆ ನೀವು ಅದನ್ನು ದಾಟುತ್ತೀರಿ. ಆದರೆ ದೇವರ ಉಪಸ್ಥಿತಿಯು ಬೇರ್ಪಡುವಿಕೆಯನ್ನು ಬಯಸುತ್ತದೆ. ಹೌದು, ದೇವರ ಉಪಸ್ಥಿತಿಯು ಬೇರ್ಪಡುವಿಕೆಯನ್ನು ಬಯಸುತ್ತದೆ. ಎಲ್ಲಿ ದೇವರ ಉಪಸ್ಥಿತಿಯು ಇದೆಯೋ ಅಲ್ಲಿ ವಿಶ್ರಾಂತಿ ಇದೆ. ನನ್ನ
ಪ್ರಸನ್ನತೆಯು ನಿನಗೆ ವಿಶ್ರಾಂತಿಯನ್ನು ನೀಡುವುದು. ವಿಮೋಚನಕಾಂಡ ಅಧ್ಯಾಯ 33 ವಾಕ್ಯ 7. ಮೋಶೆಯು ಗುಡಾರವನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿದ್ದನು. ಅದಕ್ಕೆ ದೇವದರ್ಶನದ ಗುಡಾರ ಎಂದು ಹೆಸರಿಟ್ಟನು. ಆಮೆನ್. ಮೋಶೆಯು ಏನನ್ನು ಮಾಡುತ್ತಿದ್ದ? ಅವನು ತನ್ನ ಡೇರೆಯನ್ನು ಎತ್ತಿಕೊಂಡು ಪಾಳೆಯದ ಹೊರಗೆ ಹಾಕುತ್ತಿದ್ದ. ಜನಸಮೂಹದಿಂದ ದೂರ ಹೋಗುತ್ತಿದ್ದ. ಹೌದು, ಜನರಿಂದ ದೂರ ಹೋಗಿ ಪಾಳೆಯದ ಹೊರಗೆ ತನ್ನ ಡೇರೆಯನ್ನು ಹಾಕುತ್ತಿದ್ದ. ಯಾಕೆಂದರೆ ಜನರ ಸಮೂಹದಲ್ಲಿ ಪಾಳೆಯದ ಒಳಗೆ ಅವನು ದೇವರ ಉಪಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಿಲ್ಲವೆಂದು ತಿಳಿದಿದ್ದ. ಹೌದು, ಅವನು ತನ್ನ ಡೇರೆಯನ್ನು ಎತ್ತಿಕೊಂಡು ಪಾಳೆಯದ ಹೊರಗೆ ಹಾಕಿದ ಮತ್ತು ಅದನ್ನು ಏನೆಂದು ಕರೆದ? ದೇವದರ್ಶನದ ಡೇರೆ. ಸರಿಯಲ್ಲವೇ? ಹೌದು, ಅವನು ತಿಳಿದಿದ್ದ ಅವನು ಬೇರ್ಪಡಬೇಕೆಂದು, ದೂರವಿರಬೇಕೆಂದು ಜನಸಮೂಹದಿಂದ. ಅವನು ಡೇರೆಯನ್ನು ಎತ್ತಿಕೊಂಡು ಜನರಿಂದ ದೂರ ಹೋದ. ಜನರನ್ನು ಮೆಚ್ಚಿಸುವವರಾಗಿ ಜನರಿಗೆ ಬೇಕಾದ ಹಾಗೆ ನಡೆದು ದೇವರ ಉಪಸ್ಥಿತಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಆಮೆನ್. ಅವನು ತನ್ನ ಡೇರೆಯನ್ನು ಪಾಳೆಯದ ಹೊರಗೆ ಹಾಕಬೇಕು. ಆವಾಗ ಮಾತ್ರ ಅದು ದೇವದರ್ಶನದ ಡೇರೆಯಾಗುತ್ತದೆ. ವಾಕ್ಯ 8. ಮೋಶೆಯು ಆ ಗುಡಾರಕ್ಕೆ ಹೋಗುವಾಗಲೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆಯು ಆ ಗುಡಾರದೊಳಗೆ ಹೋಗುವ ತನಕ ಅವನನ್ನು ನೋಡುತ್ತಿದ್ದರು. ಹೌದು, ಮೋಶೆಯು ಹೋಗುವ ಸ್ಥಳವಿತ್ತು. ಅವನು ಎಲ್ಲರಿಂದ ಬೇರ್ಪಟ್ಟು ಹೋಗಬೇಕಿತ್ತು. ಸರಿಯಲ್ಲವೇ? ಆಮೆನ್. ನೀವು ಸ್ವಾಧೀನ ಪಡೆದುಕೊಂಡು ನಿಯಂತ್ರಣದಲ್ಲಿಟ್ಟಿದ್ದ ಎಲ್ಲವನ್ನು ಹಿಡಿದು ನಿಮ್ಮ ದಾರಿಯಲ್ಲಿ ಹೋಗುವುದನ್ನು ಬಿಟ್ಟು ಅದರಿಂದ ಹೊರಗೆ ಬಂದು ನಿಮ್ಮ ಡೇರೆಯನ್ನು ಹೊರಗೆ ಹಾಕಬೇಕು. ನಿಮ್ಮನ್ನೇ ಬೇರ್ಪಡಿಸಿ ದೇವರ ದರ್ಶನದ ಗುಡಾರವನ್ನು ಪ್ರವೇಶಿಸಲು ನೀವು ಆ ಉಪಸ್ಥಿತಿಗೋಸ್ಕರ ಹಾತೆರೆಯುವುದಾದರೆ ನಿಮ್ಮನ್ನೇ ನೀವು ಬೇರ್ಪಡಿಸಿಕೊಳ್ಳಬೇಕು. ಆಮೆನ್. ಆದರೆ ಮೋಶೆಯು ತಿಳಿದಿದ್ದ ಆ ಉಪಸ್ಥಿತಿಯಲ್ಲಿ ರಕ್ಷಣೆ ಇದೆ, ಒದಗಿಸುವಿಕೆ ಇದೆ, ವಿಶ್ರಾಂತಿ ಇದೆ ಮತ್ತು ನಿರ್ದೇಶನವಿದೆ ಎಂದು. ಹಾಲೆಲೂಯ. ಆದುದರಿಂದ ಅವನು ಎಲ್ಲ ವಾಗ್ದಾನಕ್ಕಿಂತ ಭರವಸೆಗಿಂತ ವಾಗ್ದಾನದ ನಾಡಿಗಿಂತ ಮೇಲಾಗಿ ಆತನ ಉಪಸ್ಥಿತಿಯನ್ನು ಆಯ್ಕೆ ಮಾಡಿದ. ಈಗ ನಿಮ್ಮ ನಿರ್ಧಾರ, ನೀವು ಏನನ್ನು ಆಯ್ಕೆ ಮಾಡಬೇಕೆಂದು. ನೀವು ಅವರ ಪ್ರಸನ್ನತೆಯನ್ನು ಅಥವಾ ಅವರ ಭರವಸೆಯನ್ನು ಯಾವುದಾದರೊಂದು ಆರಿಸಿಕೊಳ್ಳಬಹುದು. ಆಮೆನ್. ನೀವು ನಿಮ್ಮನ್ನೇ ನಿಯಂತ್ರಿಸಿಕೊಂಡು ಬೇಕಾದುದನ್ನು ಸ್ವಾಧೀನಪಡಿಸಿ ನಿಮ್ಮದೇ ಚಿನ್ನದ ಕರುವನ್ನು ಪಡೆದುಕೊಳ್ಳಬಹುದು ಮತ್ತು ಅದರ ನಿಯಂತ್ರಣದಲ್ಲಿರಬಹುದು. 1 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 10 ವಾಕ್ಯ 13. ಸೌಲನು ಯೆಹೋವನ ಮಾತು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಭೂತ ಪ್ರೇತಗಳನ್ನು ನಂಬಿ ದೇವದ್ರೋಹಿಯಾದುದರಿಂದ ಅವನಿಗೆ ಇಂಥ ಮರಣವಾಯಿತು. ಸೌಲನು ಒಳ್ಳೆ ರೀತಿಯಿಂದ ಆರಂಭಿಸಿದ. ಸರಿಯಲ್ಲವೇ? ಸೌಲನು ಒಳ್ಳೆ ರೀತಿಯಿಂದ ಆರಂಭಿಸಿದ. ಆದರೆ ಅವನ ಅವಿಧೇಯತೆಯಿಂದ ಕಾಲಕ್ಕಿಂತ ಮೊದಲೇ ಮರಣ ಹೊಂದಿದ. ಅವನು ದೇವರಿಗೆ ಅವಿಧೇಯನಾದ, ದೇವರ ವಾಕ್ಯಕ್ಕೆ ಅವಿಧೇಯನಾದ. ಮಾತ್ರವಲ್ಲ, ಭೂತ ಪ್ರೇತರಲ್ಲಿ ವಿಚಾರಿಸಿದ, ವಾಮಾಚಾರ ಮಾಡಿದ ಮತ್ತು
ಅವನ ಜೀವಿತವು ಕಡಿಯಲ್ಪಟ್ಟಿತು. ಸೌಲನು ಅವನ ಸಮಯಕ್ಕಿಂತ ಮೊದಲೇ ಮರಣ ಹೊಂದಿದ, ಯಾಕೆಂದರೆ ಅವನ ಅವಿಧೇಯತೆಯಿಂದ. ಸರಿಯಲ್ಲವೇ? ಅದು ಅವನಿಗೆ ಸಾಯಲು ನೇಮಿಸಲ್ಪಟ್ಟ ಸಮಯವಾಗಿರಲಿಲ್ಲ. ನೀವು ನಿಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಬಹುದು. ನೀವು ದೇವರ ವಾಗ್ದಾನಗಳನ್ನು ಆರಿಸಬಹುದು, ದೇವರ ಉಪಸ್ಥಿತಿಯನ್ನು ಆರಿಸಬಹುದು. ನೀವು ದೇವರ ಉಪಸ್ಥಿತಿಗೆ ಹಾತೊರೆದರೆ ದೇವರ ಉಪಸ್ಥಿತಿಯು ನಿಮ್ಮ ಎದುರಾಗಿ ಹೋಗಬೇಕೆಂದಿದ್ದರೆ ದೇವರ ರಕ್ಷಣೆ, ಪೂರೈಕೆ, ವಿಶ್ರಾಂತಿ ಮತ್ತು ನಿರ್ದೇಶನವು ನಿಮ್ಮನ್ನು ಹಿಂಬಾಲಿಸುತ್ತದೆ. ಮೋಸೆಯ ಸ್ವಂತ ಅನುಭವವು ಅವನು ದೇವರ ಉಪಸ್ಥಿತಿಯನ್ನು ಆಯ್ಕೆ ಮಾಡುವಂತೆ ಮಾಡಿತು. ನಿಮ್ಮ ಪ್ರಸನ್ನತೆಯು ನನ್ನ ಜೊತೆಗೆ ಹೋಗದಿದ್ದರೆ ನನ್ನನ್ನು ಇಲ್ಲಿಂದ ಕರಕೊಂಡು ಹೋಗಬೇಡ. ಸರಿಯಲ್ಲವೇ? ಹೌದು. ಕೆಲವು ಸಲ ನಮ್ಮ ನಿಯಂತ್ರಿಸುವ ಸ್ವಭಾವವನ್ನು ನಾವು ಬಿಡಬೇಕು. ದೇವರಾತ್ಮನಿಗೆ ಅವಕಾಶ ಮಾಡಬೇಕು. ಆತನ ಮಾರ್ಗದ ಮುಖಾಂತರ ನಮ್ಮ ಮುಂದೆ ಹೋಗಲು. ಹೌದು, ಪರಿಸ್ಥಿತಿಯು ಅನಿಶ್ಚಿತತೆಯಲ್ಲಿರಬಹುದು. ಹೌದು, ಯೋರ್ದನ್ ನದಿಯು ತುಂಬಿ ಹರಿಯುವಾಗಲೇ ದಾಟಿ ಹೋಗಲು ಹೇಳಬಹುದು. ನಿಮ್ಮ ಶರೀರ ಭಾವದಿಂದ ಮಾಡಬೇಡಿರಿ. ಪವಿತ್ರಾತ್ಮನು ಹೇಳಿದರೆ ಖಂಡಿತವಾಗಿಯೂ ಮಾಡಿರಿ. ಆಮೆನ್. ನದಿಯು ಇಬ್ಬಾಗವಾಗಿ ಆತನು ಮಾರ್ಗವನ್ನು ಸೃಷ್ಟಿಸುತ್ತಾನೆ. ಹಾಲೆಲೂಯ. ದೇವರಿಗೆ ಮಹಿಮೆ. ಯೇಸುವಿಗೆ ಸ್ತೋತ್ರ. ದೇವರ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಕರ್ತನಾದ ಯೇಸುವೇ, ನಿಮಗೆ ಸ್ತೋತ್ರ. ಆಮೆನ್. Hallelujah. Visit every life in this place, Lord. Cause them to have an encounter with you, Lord. You touch our hearts, Lord. You transform our hearts, Lord. Give us the grace, Lord, to come into that meeting place, Lord, into the tent of the meeting, Lord, to separate ourselves, Lord, to come out of everything, Lord, that would enable us to be in your presence, Father. You mean more to us, Lord, than anything else. Do not take us anywhere your presence doesn't go, Lord. We surrender every life in this place. We pray that you touch our hearts, Lord. You transform our lives, Lord. Give us a grace to seek after thee, Lord, and your presence, Father. Touch and transform every life in this place for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Amen. May you all know Him as a loving Father. Experience Him as a caring Father, as a providing Father, as a protecting Father. May your understanding of Him, may you grow in the knowledge of Him and in the understanding of Him. May your hearts be at peace, knowing that all things shall work together for your good, because He cares for you. May you have the grace to cast all your burdens upon Him and to trust in Him. May your eyes be upon Him. May your heart trust Him in all seasons of life. In Jesus' name, amen. Shalom.